ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವೈ ಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನ ವ್ಯವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರ ಗಣ ದೇವಾಯ ತಸ್ಮೈ ನಮಃ. ಓಂ ಗಣೇಶಾಯ ನಮಃ. ಬಹಳ ವಿಶೇಷವಾಗಿರ್ತಕ್ಕಂಥ ವೇದಿಕೆ. ಅದರೊಳಗೂ ಕರಾವಳಿಯಲ್ಲಿ ಈ 25 ವರ್ಷಗಳ ಹಿಂದೆ ಗಣಪತಿಯ ಈ ರೀತಿ ಹಬ್ಬಗಳನ್ನು ಆಚರಿಸೋದೇ ಬಹಳ ಕಡಿಮೆ ಇತ್ತು. ಕರಾವಳಿಗರಿಗೆ ಗಣಪತಿಯ ಹಬ್ಬ ಅನ್ನೋದು ಅಷ್ಟಕ್ಕಷ್ಟೇ ಇತ್ತು. ನಿಜವಾಗಿಯೂ ಬಹಳ ದೊಡ್ಡ ಹಬ್ಬ ಅನ್ನುವಂಥದ್ದು ದೀಪಾವಳಿಯೇ. ಈಗೀಗ ಎಲ್ಲ ಹಬ್ಬಗಳು ಸಹ ಕರಾವಳಿಗೆ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಸಹ ನಮ್ಮ ಹೆಣ್ಣುಮಕ್ಕಳು ಆಚರಿಸುವ ಮಟ್ಟಕ್ಕೆ ಹಬ್ಬಗಳು ಜಾಸ್ತಿ ಆಗಿದೆ. ಈಗಾಗಲೇ 1:20 ಆಗಿ ಹೋಯಿತು. ನಾನು ರೈಗಳಿಗೆ ಕೇಳಿದೆ ಊಟ ಎಷ್ಟೊತ್ತಿಗಿರೋದು ಅಂತ. 2 ಗಂಟೆಗೆ ಅಂತ ಹೇಳಿದರು. ನಮಗೆ ಬೇರೆ ಸ್ವಾಮಿಗಳೆಲ್ಲ ಆಶೀರ್ವಚನ ಮಾಡ್ಬೋದು, ನಾವು ಪ್ರವಚನ ಮಾಡೋದು. ಹಾಗಾಗಿ ಕಡಿಮೆ ಮಾತಾಡಲಿಕ್ಕೆ ಬರೋದಿಲ್ಲ, ಕಲಿತೇ ಇಲ್ಲ. ಎಷ್ಟು ಸಾಧ್ಯ ಅಷ್ಟು ಜನ ಇದ್ದಾಗಲೇ ನಮ್ಮ ಧರ್ಮದ ಬಗ್ಗೆ ಒಂದಿಷ್ಟು ಹೇಳಬೇಕೇ ವಿನಃ ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ ಅಂದರೂ ಜನ ಬರೋದಿಲ್ಲ. ಹಾಗಾಗಿ ಗಣಪತಿಯ ಬಗ್ಗೆ ಒಂದಿಷ್ಟು ತಿಳಿಸ್ಬೇಕು ಅಂತಂದರೆ ಯಾವಾಗ ಗಣಪತಿಯ ಸನ್ನಿಧಾನದಲ್ಲೇ ಆಗಬೇಕಷ್ಟೆ. ನಾವು ಕೇಳ್ಪಟ್ಟಿದ್ವಿ ರಮಾನಾಥ್ ರೈ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಗಣಪತಿ ಹಬ್ಬ ಈ ಬಂಟ್ವಾಳ ತಾಲೂಕಿನಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ ಅಂತ. ಆದರೆ ಗಣೇಶ ಕರೆಸ್ಕೊಂಡದ್ದು ಈ ವರ್ಷ. ಅದು ನಮ್ಮ ಪ್ರಕಾಶ್ ಶೆಟ್ಟರಿಂದ ಬರಬೇಕು ಅಂತ ಹೇಳಿ ಬರುವಾಗಾಯಿತು. ಅದರೊಳಗೂ ಇಷ್ಟು ಅದ್ಧೂರಿಯಾಗಿ ನೀವು ಮಾಡ್ತಾ ಇರೋದೇ ಬಹಳ ಸಂತೋಷದ ವಿಚಾರ. ಒಂದಂತೂ ಬಹಳಷ್ಟು ಜನರಿಗೆ ಅನ್ನಿಸ್ಬೋದು, ಇದೇನು ವಿಶೇಷವಾದಂಥ ಗಣಪತಿ ಪೂಜೆ. ನಾವು ಎಲ್ಲ ದೇವರನ್ನು ಒಂದೊಂದು ತಿಂಗಳಲ್ಲಿ ಈಗ ಆಚರಿಸ್ಲಿಕ್ಕೆ ಉಂಟೀಗ. ಕಳೆದ ಸರ್ತಿ ವರಮಹಾಲಕ್ಷ್ಮಿಯನ್ನು ಮಾಡಿದ್ರಿ, ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಿದ್ರಿ, ಈಗ ಗಣಪತಿ ಆಯಿತು. ಇನ್ನೊಂದು 15 ದಿನ 20 ದಿನ ಕಳೆದ್ರೆ 15 ದಿನದ ನಂತರ ಮಹಾಲಯ ಬಂತು. ಆದರೆ ಕರಾವಳಿಗರಿಗೆ ಮಹಾಲಯ ಏನು ಅಂಥ ದೊಡ್ಡ ವಿಶೇಷ ಅಲ್ಲ. ಅದರ ನಂತರ ನವರಾತ್ರಿ ಬಂತು, ಅದು ವಿಶೇಷವೇ. ಆಮೇಲೆ ದೀಪಾವಳಿ. ಎಷ್ಟು ದೇವರಪ್ಪ ಇದು, ದೇವರೇ ಸಾಕಾಗಿ ಹೋಗ್ತದೆ. ಇಷ್ಟೊಂದು ದೇವರು, ಯಾವ ದೇವರನ್ನು ಮಾಡೋದು, ಯಾವ ದೇವರನ್ನು ಕೇಳೋದು ಅಂತ. ಎಷ್ಟು ದೇವರನ್ನು ಮಾಡಿದ್ರು ಇಷ್ಟೇ ಅಲ್ವಾ ಅಂತ ಕೆಲವರದ್ದು ಪ್ರಶ್ನೆ. ನಾವು ಎಷ್ಟು ಬೇಡ್ಕೊಂಡ್ರು ಅಷ್ಟೇ ಅಂತ. ಸಾಮಾನ್ಯವಾಗಿ ಬೇಡ್ಕೋಬೇಕಾದ್ರೆ ಯಾವುದಾದ್ರು ಒಂದು ದೇವರನ್ನು ಸರಿಯಾಗಿ ಬೇಡಬೇಕಂತ. ಎಲ್ಲ ದೇವರನ್ನು ನಾವು ಅನುಮಾನದಲ್ಲಿ ಬೇಡ್ತಾ ಹೋಗೋದು ಜಾಸ್ತಿ ಸಾಮಾನ್ಯವಾಗಿ. ಇವಾಗ ಗಣಪತಿ ಪೆಂಡಾಲಿಗೆ ಬಂದಾಯಿತು, ಗಣಪತಿಯನ್ನು ನೋಡಿದ ತಕ್ಷಣ ಒಂದು ಹರಕೆ ಮಾಡೋದು ನಾವು, ನಂದು ಕೆಲಸ ಆದರೆ ಒಳ್ಳೆಯದು, ಈ ಥರದ್ದೊಂದು ಮಾಡಿಸ್ತೇನೆ ಅಂತ. ಆಮೇಲೆ ಸೀದಾ ಧರ್ಮಸ್ಥಳಕ್ಕೆ ಹೋಗೋದು, ಅಲ್ಲಿ ಮಂಜುನಾಥ ಸ್ವಾಮಿಗೊಂದು ಹರಕೆ ಮಾಡೋದು. ಕೊಲ್ಲೂರಿಗೆ ಹೋಗೋದು, ಅಲ್ಲೊಂದು ಹರಕೆ ಮಾಡೋದು. ಒಂದೇ ಕೆಲಸ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು, ಅಲ್ಲೊಂದು ಹರಕೆ ಮಾಡೋದು. ಯಾಕೆ 4-5 ಹರಕೆ? ಅಲ್ಲ ಸ್ವಾಮಿ, ಒಂದು ದೇವರು ಅಲ್ದಿದ್ರು ಇನ್ನೊಬ್ಬನಾದರೂ ಮಾಡಲಿ ಅಂತ. ಹಾಗಾಗೋದಿಲ್ಲ. ನಂಬಿಯೂ ನಂಬದಿರು ಇಬ್ಬಂದಿ ನೀನು ಅಂತ ಕಗ್ಗ ನೀವು ನೋಡಿರ್ಬೇಕು. ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರೋ ಇಬ್ಬಂದಿನು. ಹೇಗದು? ಒಂದೋ ನಂಬಿದರೆ ಸಂಪೂರ್ಣವಾಗಿ ನಂಬಬೇಕು. ನಂಬಿದನು ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರೋ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನ ಮೋಕ್ಷವರಿಂಗಾಯಿತು, ಸಿಂಬಳದ ನೋಣ ನೀನು ಮಂಕುತಿಮ್ಮ ಅಂತ. ತಂದೆ ಹಿರಣ್ಯಕಶಿಪು ನಂಬಲೇ ಇಲ್ಲ ದೇವರನ್ನು, ಪ್ರಹ್ಲಾದ ನಂಬಿದ. ಇಬ್ಬರಿಗೂ ಕೂಡ ದೇವರ ದರ್ಶನ ಕೊಟ್ಟ. ಒಬ್ಬನಿಗೆ ಕಂಬದಿಂದ ನರಸಿಂಹನಾಗಿ ಬಂದ, ಇನ್ನೊಬ್ಬನಿಗೆ ಬಿಂಬದಿಂದ.
ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು. ನಿಮಗೆ ಸಿಂಬಳದ ನೊಣ ನೀನು ಮಗ್ಗು ತಿಂಬ. ಈ ಸಿಂಬಳದೊಳಗಡೆ ಬಿದ್ದಿದ್ದ ನೊಣ ಮುಳುಗಿ ಸಾಯೋದೂ ಇಲ್ಲ, ಮೇಲೆ ಹಾರೋದೂ ಇಲ್ಲ. ನಾವೆಲ್ಲ ಹಲಸಿನ ಮೇಣಕ್ಕೆ ಸಿಕ್ಕಿದ ನೊಣ ಅಂತೀವಲ್ಲ, ಮುಳುಗೋದೂ ಇಲ್ಲ, ಮೇಲೆ ಹಾರೋದೂ ಇಲ್ಲ. ಈ ಥರ ಆಗಬಾರ್ದು. ನಂಬಿದರೆ ಸಂಪೂರ್ಣವಾಗಿ ನಂಬಬೇಕಂತ. ಈ ಗಣಪತಿ ಸಾಮಾನ್ಯವಾಗಿ ಯಾರಿದು, ಎಲ್ಲಿದ್ದು ಗಣಪತಿ? ಈಗೆಲ್ಲ ಕೆಲವೊಂದು ಕಥೆಗಳನ್ನು ಎಷ್ಟು ಟ್ವಿಸ್ಟ್ ಮಾಡಿ, ಎಷ್ಟು ಸಂಬಂಧ ಇಲ್ದಂಗೆ ಅಪಹಾಸ್ಯ ಮಾಡೋ ಪರಿಸ್ಥಿತಿಗೂ ಸಹ ನಾವು ಬಂದುಬಿಟ್ಟಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಸ್ವಾಮಿಗಳು ಓಪನ್ ಆಗಿ ಹೇಳಿದರು, ಗಣೇಶನ ಕತೆ ಭಾಳ ಹಾಸ್ಯಾಸ್ಪದ ಅಂತ. ಏನು ಹಾಸ್ಯಾಸ್ಪದ? ಪಾರ್ವತಿ ತನ್ನ ಬೆವರಿಂದ ಮಣ್ಣಿನಲ್ಲಿ ಗಣಪತಿಯನ್ನು ಮಾಡಿದ್ಲು. ಆ ಗಣಪತಿಯನ್ನೆಲ್ಲ ಒಂದು ಹುಡುಗನ ಮಾಡಿದ್ಲು. ಹುಡುಗನನ್ನು ಸ್ನಾನಕ್ಕೆ ಹೋಗಬೇಕಾದ್ರೆ ಬಾಗಿಲಲ್ಲಿ ಕೂರಿಸಿದ್ಲು. ಈಶ್ವರ ಬಂದ, ತಡೆದ. ಈ ಮಗು ತಡೆದದ್ದಕ್ಕೆ ಸಿಟ್ಟು ಬಂದು ಆ ಮಗುವನ್ನು ಕುತ್ತಿಗೆಯನ್ನು ಕತ್ತರಿಸಿದ ಮೇಲೆ ಪಾರ್ವತಿ ಅತ್ತಂತ ಪಾರ್ವತಿನ ಸಮಾಧಾನ ಮಾಡಲಿಕ್ಕೆ ಉತ್ತರ ದಿಕ್ಕಿನಲ್ಲಿದ್ದಂಥ ಆನೆಯ ಕತ್ತನ್ನು ಕತ್ತರಿಸಿ ಇವನಿಗೆ ತಂದು ಜೋಡಿಸಿದ್ರು ಅಂತ ಕತೆ. ಎಷ್ಟು ಅಸಂಬದ್ಧ ಆಗಿ ಹೋಗಿದೆ ಇವತ್ತು ಅಂತಂದರೆ, ಇದು ಶಿವಪುರಾಣದಲ್ಲಿ ಬರುವ ಕತೆ. ಇದು ಕತೆ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಇವತ್ತು ನಿಮಗೆ ಕ್ಲಾರಿಫಿಕೇಷನ್ ಮಾಡಲಿಕ್ಕೋಸ್ಕರ ನಾವಿದನ್ನು ಹೇಳ್ತಾ ಇದ್ದೇವೆ. ಪಾರ್ವತಿ ತನ್ನ ಬೆವರಿಂದ ಮಣ್ಣಿಂದ ತೆಗೆದು ಒಂದು ಗಣಪತಿ ಮಾಡೋಷ್ಟು ಬೆವರು ಅವಳ ಕೈನಲ್ಲಿ ಮಣ್ಣಲ್ಲಿ ಮೈಯಲ್ಲಿ ಇದೆ ಅಂತಂದರೆ ಅವಳು ಎಷ್ಟು ದಿನ ಆಯಿತು ಸ್ನಾನ ಮಾಡಿ? ಎಷ್ಟು ಮಣ್ಣಿರ್ಬೋದು ಅವಳ ಮೈನಲ್ಲಿ? ಸರಿ, ಅದರಿಂದ ಒಂದು ಗೊಂಬೆ ಮಾಡಿ ಇವಳು ಸ್ನಾನಕ್ಕೆ ಹೋಗ್ತಾಳೆ ಅಂತಂದರೆ ಇಷ್ಟು ದಿನ ಹೇಗೆ ಸ್ನಾನ ಮಾಡ್ತಿದ್ಲು? ಸ್ನಾನಕ್ಕೆ ಹೋಗುವಾಗ ಬಾತ್ರೂಮ್ ಕಾಯ್ಲಿಕ್ಕೂ ಒಬ್ಬ ಜನ ಬೇಕು ಅಂತ ಆಗ್ತದ? ಸರಿ ಆಯ್ತಪ್ಪ, ಬಾತ್ರೂಮ್ ಕಾದಿದ್ದು ಆಯ್ತು. ಈಶ್ವರ ಬಂದ, ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಿರೋ ಪಾರ್ವತಿ ಇದ್ದಾಳೆ ಅಂತ ಗೊತ್ತಿದ್ದು ಕೂಡ ಅವನಿಗೆ ಅಷ್ಟು ಅರ್ಜೆಂಟ್ ಅಂತ ಪಾರ್ವತಿನ ಭೇಟಿ ಮಾಡಲಿಕ್ಕೆ ಅಲ್ವಾ? ಆಮೇಲೆ ಅದೂ ಅಲ್ಲದಲೇ ತಡೆದು ಹೇಳ್ತಾ ಇದ್ರು, ಆ ಹುಡುಗನ ತಲೆ ಕಟ್ ಮಾಡುವಷ್ಟು ಅವನಿಗೆಂತ ಅಷ್ಟು ಅರ್ಜೆಂಟು. ಇದು ಆಯಿತು, ಒಂದು ಮರ್ಡರ್ ಆಗಿದೆ. ಆಮೇಲೆ ಮತ್ತೆ ಪಾರ್ವತಿನ ಸರಿ ಮಾಡಲಿಕ್ಕೆ ಇನ್ನೊಂದು ಮರ್ಡ್ರು, ಆನೆನ ಆ ಕುತ್ತಿಗೆನ ಕಟ್ ಮಾಡಿ ತಗೊಬಂದು ಜೋಡಿಸಿದ್ದು. ಈ ಥರದ್ದೆಲ್ಲ ಸಾಧ್ಯ ಇದೆಯಾ ಅಂತ ಈಗೆಲ್ಲ ವಿಚಾರವಂತರು ಬುದ್ಧಿಜೀವಿಗಳೆಲ್ಲ ಹೇಳುವಂಥದ್ದು ಕೇಳ್ತಾ ಇದ್ದೇವೆ. ನಿಮಗೊಂದು ಗೊತ್ತಿರಲಿ, ಈ ಕಥೆಯನ್ನು ಸಾಂದರ್ಭಿಕವಾಗಿ ದೃಷ್ಟಾಂತವಾಗಿ ಶಿವಪುರಾಣದಲ್ಲಿ ಹೇಳಿದ್ದೆ ವಿನಃ ಪಾರ್ವತಿಗೆ ಸ್ನಾನ ಮಾಡುವ ಅವಶ್ಯಕತೆಯೇ ಇಲ್ಲ. ಅದು ಶ್ರೀದೇಹ, ಆ ದೇಹ ಬೆವರುವುದೇ ಇಲ್ಲ. ಆಮೇಲೆ ಸ್ನಾನ ಮಾಡಲಿಕ್ಕೆ ಬಾತ್ರೂಮ್ ಅಗತ್ಯ ಇಲ್ಲ ಅವಳಿಗೆ, ಜಗತ್ತೇ ಅವಳದ್ದು. ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ಹುಡುಗ ಕಾಯ್ತಾ ಇದ್ದದ್ದು ಅಲ್ಲ, ಆನೆಯನ್ನು ತಗೊಬಂದು ಸರ್ಜರಿ ಮಾಡಿದ್ದು ಕೂಡ ಅಲ್ಲ. ವೇದ ಉಪನಿಷತ್ತು ಎಲ್ಲೂ ಕೂಡ ಗಣಪತಿಯ ಕಥೆಯನ್ನು ಹೇಳಲೇ ಇಲ್ಲ, ಎಲ್ಲೂ ಹೇಳಲಿಲ್ಲ. ವೇದಗಳು 4 ವೇದಗಳು ಕೂಡ ಯಾವ ದೇವರನ್ನೂ ಸಹ ಅದು ಸಂಬೋಧನೆ ಮಾಡಿ ಮಂತ್ರಗಳನ್ನು ಬರೆದಿಲ್ಲ. ಆಶ್ಚರ್ಯ ಆಗ್ಬೋದಲ್ಲ ನಿಮಗೆ? ಬಹುಶಃ ರೈಗಳಿಗೆ ಆಶ್ಚರ್ಯ ಆಗ್ಬೋದು, ಯಾವ ಸ್ವಾಮಿಗಳು ಇದೆಲ್ಲ ಕಥೆ ಹೇಳಲಿಲ್ಲ ಅಂತ ಕಾಣ್ತದೆ. ಇರುವ ವಿಚಾರ ನಿಮಗೆ ಗೊತ್ತಿರಬೇಕು. ನಮ್ಮಲ್ಲಿ ಪ್ರಕೃತಿಯಲ್ಲಿ ಕೆಲವೊಂದು ಎಲೆಗಳನ್ನು ದೇವರಿಗೆ ಕೊಡ್ತೇವೆ. ಬಿಲ್ವಪತ್ರೆಯನ್ನು ಶಿವನಿಗೆ ಕೊಡೋದು ಅಲ್ವಾ? ಬಿಲ್ವವನ್ನು ತಗೊಂಡೋಗಿ ಶಿವನಿಗೆ ಅರ್ಪಣೆ ಮಾಡ್ತೇವೆ. ಕೃಷ್ಣನಿಗೆ, ರಾಮನಿಗೆ, ವಿಷ್ಣುವಿಗೆ, ನರಸಿಂಹನಿಗೆ ತುಳಸಿಯನ್ನು ಕೊಡ್ತೇವೆ. ಗಣಪತಿಗೆ ಗರಿಕೆಯನ್ನು ಕೊಡ್ತೇವೆ. ತುಳಸಿಯನ್ನು ಗಣಪತಿಗೂ ಮತ್ತು ಶಿವನಿಗೂ ನಿಷೇಧ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಗಣಪತಿಗೂ ಕೊಡಲಿಕ್ಕಿಲ್ಲ, ಶಿವನಿಗೂ ಕೊಡಲಿಕ್ಕಿಲ್ಲ ತುಳಸಿಯನ್ನು. ಕೃಷ್ಣನಿಗೆ ಮಾತ್ರ ಅಥವಾ ವಿಷ್ಣುವಿಗೆ ಮಾತ್ರ. ಯಾಕೆ? ಗೊತ್ತಿರಬೇಕು. ಗರಿಕೆ ಯಾಕೆ ಕೊಡ್ತೇವೆ? ಗೊತ್ತಿರಬೇಕು.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಎಲ್ಲರ ಬಾಯಿನಲ್ಲಿದೆ ಇವತ್ತು. ಯಾಕೆ ಇದು ವಕ್ರತುಂಡ ಆಯಿತು? ವಕ್ರತುಂಡ ಅಂತಂದರೆ ಸೊಟ್ಟಗಿರುವಂಥ ಸೊಂಡ್ಲು ಅಂತ. ಸೊಂಡಿಲನ್ನು ಸೊಟ್ಟಗೆ ಯಾಕೆ ತೋರಿಸಿದ್ದಾರೆ ಗಣಪತಿಯನ್ನು? ಸ್ಟ್ರೈಟ್ ಯಾಕೆ ತೋರಿಸ್ಲಿಲ್ಲ? ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ಅಂದರು. ತನ್ನೋ ದಂತಿ ಪ್ರಚೋದಯಾತಂದು 2 ಸರ್ತಿ ದಂತಿ ಬಂತು. ಅದು ಎಲ್ಲಿ? ಋಗ್ವೇದದಲ್ಲಿ. ಋಗ್ವೇದದಲ್ಲಿ ಹೇಳುವಾಗ 2 ಸರಿ ಹೇಳಿದರು. ಅದರ ಅರ್ಥ ಏನಂದರೆ ಏಕದಂತಾಯ ವಿದ್ಮಹೆ, ಒಂದು ಹಲ್ಲು ಇರುವಂಥದ್ದು ಅಂತ ಆದರೂ ಇನ್ನೊಂದು ಅರ್ಥದಲ್ಲಿ ಒಬ್ಬನೇ ಚಾಲಕ ಈ ಜಗತ್ತಿಗೆ ಅಂತ. ಜಗತ್ ಅನ್ನುವಂಥ ಶಬ್ದ ಎಲ್ಲ ಮಕ್ಕಳು ಬಂದಿದ್ದೀರಿ ಕೇಳಿಸ್ಕೊರಿ. ಫಿಸಿಕ್ಸ್ ಹೇಳುತ್ತೆ ದೇರ್ ಈಸ್ ಎ ಮೂಮೆಂಟ್ ಇನ್ ದ ಯೂನಿವರ್ಸ್. ಯೂನಿವರ್ಸ್ ಅಂದರೆ ಪ್ರಪಂಚದಲ್ಲಿ ಒಂದು ಚಲನೆ ಇದೆ ಅಂತ. ಸೈನ್ಸ್ ಹೇಳಿದ್ದು ಈಗ ಹೇಳೋದು 120 ವರ್ಷದ ಹಿಂದೆ, ಪ್ರತಿಯೊಂದಕ್ಕೂ ಒಂದು ಚಲನೆ ಇದೆ ಅಂತ. ಬಟ್ ನಮ್ಮ ಶಾಸ್ತ್ರ ಸನಾತನ ಧರ್ಮದಲ್ಲಿ 1,00,000 ವರ್ಷದ ಹಿಂದೆ ಈ ಪ್ರಪಂಚಕ್ಕೆ ಒಂದು ಚಲನೆ ಇದೆ ಅಂತ ಹೇಳಿನೇ ಜಗತ್ತು ಅಂತ ಶಬ್ದ ಕರೆದದ್ದು. ಜಗತ್ತು ಅಂದ್ರೇನು? ಜ ಗತಿ ಇತಿ ಜಗತಃ. ನೋಡಿ ಎಂಥ ಶಬ್ದ. ಎಲ್ಲಿ ಗತಿ? ಗತಿ ಅಂದರೆ ಮೂಮೆಂಟ್, ಮೋಷನ್. ಮೋಷನ್ ನೀವು ಮಾಡೋ ಮೋಷನ್ ಅಲ್ಲ, ಚಲನೆಗೆ ಮೋಷನ್ ಅಂತ ಹೇಳೋದು. ಜಗತ್ತು ಅನ್ಬೇಕಾದ್ರೆ ಜ ಗತಿ ಇತಿ ಜಗತ್ತು. ಅಲ್ಲೊಂದು ಮೋಷನ್ ಇದೆ, ಒಂದು ಮೂಮೆಂಟ್ ಇದೆ. ನೋಡಿ ಹೆಂಗೆ ಹೇಳಿದ್ರು ಅದನ್ನ. ಅದಕ್ಕೆ ಉಲ್ಲೇಖ ಕೊಟ್ಟದ್ದೇ ಋಗ್ವೇದ. ಇದೇ ಗಣಪತಿಯ ವಿಶೇಷತೆಯನ್ನು ನಾವು ತಂದುಕೊಂಡದ್ದು, ಕಲ್ಪನೆ ಮಾಡಿದ್ದು. ಆದರೆ ಗಣಪತಿ ಅನ್ನುವಂಥ ರೂಪ ಕೊಟ್ಟದ್ದು ಋಗ್ವೇದ. ಋಗ್ವೇದದಲ್ಲಿ 2ನೇ ಮಂಡಲ ತೈತ್ತಿರೀಯ ಸಂಹಿತೆ 2ನೇ ಕಾಂಡದಲ್ಲೊಂದು ಮಂತ್ರ ಬರುತ್ತೆ. ಅದನ್ನೆಲ್ಲ ಪುರೋಹಿತರುಗಳು ಹೇಳ್ತಾರೆ, ನಿಮಗೂ ಗೊತ್ತಿರತ್ತೆ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿನಾಂ ಉಪಮಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತಾನ ಶೃಣ್ವನ್ನೂತಿಭಿ ಸೀದ ಸಾಧನಂ. ಏನರ್ಥ? ನಮಗ್ಯಾಕೆ ಸ್ವಾಮಿ, ಭಟ್ರಿಗೆ ಗೊತ್ತಿದ್ರೆ ಸಾಕು. ನಾವು ತಿಳ್ಕೊಂಡದ್ದು ಹಾಗೆ, ಭಟ್ರು ಹೇಳಿದ್ರೆ ಸಾಕು. ನಾವು ಏನಿದ್ರು ತೆಗೆದು ಭಟ್ರ ಮೇಲೆ ಹಾಕೋದು. ಅಲ್ಲ ಮಾರಯ್ಯ, ನೀನು ಪೂಜೆ ಕೈ ಮುಕ್ಕೊಂಡು ಸರಿಯಾಗಿ ಕೂತ್ಕೋ, ದೇವ್ರು ಒಲಿಯೋದು ಹೆಂಗೆ ಪೂಜೆ ಮಾಡುವಾಗ? ನಮ್ಗೆ ತೊಂದರೆ ಇಲ್ಲ, ಭಟ್ರು ಮಾಡ್ಕೊಳ್ತಾರೆ ಬಿಡಿ. ನೋಡಿ, ಒಂದು ಮನೇಲಿ ಸತ್ಯನಾರಾಯಣ ಕತೆ ಮಾಡಿದ್ರು ನಾವು ಭಟ್ರ ಮೇಲೆ ಹಾಕ್ತೇವೆ ಬಿಟ್ರೆ ಸತ್ಯನಾರಾಯಣ ಜೊತೆಗೆ ನಾವಿಲ್ಲ. ಇದ್ದೇವ? ಮನೆಯಲ್ಲೊಂದು ಗಣಹೋಮ ಇಟ್ರಿ, ಗಣಪತಿ ಜೊತೆಗೆ ನಾವಿಲ್ಲ. ಏನು ಸಂಕಲ್ಪ ಕೂರಿಸುವಾಗಲೇ ಶುರು. ಎಷ್ಟೊತ್ತಾಗುತ್ತೆ ಭಟ್ರೆ ಅಂದರೆ ಇವನಿಗೆ ಹೇಳ್ಬೇಕು, ಕೂತ್ಕೊಳ್ಳಿಕ್ಕೆ ಕಾಲು ಕೇಳೋದಿಲ್ಲ, ತಲೆಯೂ ಇಲ್ಲ, ಹೇಳ್ಬೇಕು. ಯಾಕೆ ಅಂತಂದರೆ ಊಟಕ್ಕೆ ಕರ್ತೀಯನ್ ಸುಮಾರು ಜನ, ಅವ್ರು ಬಂದರೋ ಬಿಟ್ಟರೋ, ಇವ್ರು ಬಂದರೋ ಬಿಟ್ಟರೋ, ಅದೇ ಟೆನ್ಷನ್. ಬಿಟ್ಟರೆ ಸತ್ಯನಾರಾಯಣನೇ ಇಲ್ಲ ಇವನ ತಲೆ ಒಳಗಡೆ. ನೀವು ನೋಡಿಬೇಕಾರೆ ಎದೆ ಮುಟ್ಟಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಸತ್ಯನಾರಾಯಣ ಪ್ರಸಾದ ಕೊಟ್ಟ ತಕ್ಷಣವೇ ಅಬ್ಬಾ ದೇವರೇ ಎಷ್ಟು ಚೆನ್ನಾಗಿದೆ, ದೇವರು ಒಲಿಲಿ ನನಗೆ ಅಂತ ಯಾರು ಬೇಡ್ತೀರ? ಪ್ರಸಾದ ಸಪಾತ ಭಕ್ಷ ಬಾಯಿಗೆ ಹಾಕಿದ ತಕ್ಷಣ ಪರವಾಗಿಲ್ಲ, ಭಟ್ರು ಒಳ್ಳೆ ಮಾಡಿದ್ದಾರೆ, ತುಪ್ಪ ಚೆನ್ನಾಗಿ ಹಾಕಿದ್ದಾರೆ, ನಮ್ಮ ತಲೆಯಲ್ಲಿ ಬರೋದು ಅದೇ ಫಸ್ಟ್. ಆಮೇಲೆ ನಾರಾಯಣ ನೆನಪಾಗೋದು. ದೇವರನ್ನ ನಾವು ಎಷ್ಟು ನೆನಪಿಸ್ಕೊಳ್ತೇವೆ ಅದನ್ನು ಈ ಋಗ್ವೇದ ಹೇಳ್ತದೆ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ. ರಾಜರುಗಳಿಗೆ ರಾಜ ಅಂತೆ, ಕವಿಗಳಿಗೆ ಕವಿ ಅಂತೆ, ಗಣಗಳಿಗೆ ಗಣ ಅಂತೆ. ಯಾವುದು ಗಣ? ನೋಡಿ ಇಲ್ಲಿ ಬಂತು ಪಾಯಿಂಟ್ಸು. ಯಾವುದು ಗಣ? ಪಂಚಮಹಾಭೂತಗಳದ್ದೊಂದು ಗಣ 5, ಪಂಚ ತನ್ಮಾತ್ರಗಳಿಗೆ 5 ಗಣ 5, ಪಂಚ ಜ್ಞಾನೇಂದ್ರಿಯಗಳು 5, ಪಂಚ ಕರ್ಮೇಂದ್ರಿಯಗಳು 5. ಎಷ್ಟಾಯ್ತು ಅಲ್ಲಿಗೆ? 20. ಇವುಗಳನ್ನು ನಿಯಂತ್ರಿಸ್ತಕ್ಕಂಥ ಮನಸ್ಸು 1. ಒಟ್ಟೆಷ್ಟಾಯಿತು? 21. ಹಾಗಾಗಿನೇ ಗಣಪತಿಗೆ 21 ನಮಸ್ಕಾರ ಮಾಡಬೇಕು, 21 ಗರಿಕೆ ಕೊಡಬೇಕು, 21 ಮೋದಕ ಕೊಡಬೇಕು. 21 ಯಾಕೆ ಅಂದರೆ ಇದಕ್ಕೆ ನೋಡಿ ಎಷ್ಟು ಅರ್ಥ ಕೊಟ್ಟಿದ್ದಾರೆ.
ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಇಲ್ಲದೆ ಇದ್ದರೂ ಕೂಡ ಭಟ್ರು ಬಂದ ತಕ್ಷಣ ಒಂದು ಹೋಮ ಇಟ್ಟರೆ ಮನೆಯಲ್ಲಿ ಹೋಮದ ಕುಂಡದ ಪಕ್ಕದಲ್ಲಿ ಒಂದು ರಂಗೋಲೆ ಬರೀತಾರೆ. ನಮ್ಮ ಹೆಂಗಸರಿಗೆ ಯಾವ ರಂಗೋಲೆ ಬಾರದೇ ಇದ್ದರೂ ಈ ರಂಗೋಲೆ ಗೊತ್ತು. ಯಾವುದದು? 2 ಸ್ಟಾರ್, 2 ತ್ರಿಕೋನಗಳನ್ನು ಹೀಗೆ ಮಾಡೋದು, ಒಂದು ಉಲ್ಟಾ ಒಂದು ಸೀದಾ. ಗೊತ್ತಿದೆಯಲ್ರಿಗೂ? ಒಂದು ಉಲ್ಟಾ ಒಂದು ಸೀದಾ ತ್ರಿಕೋನ, ಆಮೇಲೆ ಅದು ಸ್ಟಾರ್ ಆಯಿತು, ಮಧ್ಯದಲ್ಲೊಂದು ಬಿಂದು ಇಡೋದು, ಹೌದಾ? ಆಮೇಲೆ ಒಂದು ವೃತ್ತ ಮತ್ತೊಂದು ಚೌಕ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಜಾಮಿಟ್ರಿ? ಹೌ ಒರಿಜಿನೇಟೆಡ್ ದ ಜಾಮಿಟ್ರಿ? ಯು ಶುಡ್ ಗೋ ಥ್ರೂ ದಟ್. ಹೇಗೆ ಜಾಮಿಟ್ರಿ ಹುಟ್ಟಿದ್ದೆ ಅಲ್ಲಿ. ಜ ಅಂದರೆ ಗೊತ್ತಾ ನಿಮಗೆ? ನಮ್ಮಲ್ಲಿ ಹಿಂದಿನಿಂದಲೂ ರಾಮಕೃಷ್ಣನ್ ತೋರಿಸ್ಬೇಕಾದ್ರೆ ಒಂದು ಬಿಲ್ಲು ಬಣ್ಣ ತೋರಿಸಿದ್ರು. ಆ ಬಿಲ್ಲಿಗೊಂದು ದಾರ ಇದೆ ನೋಡಿ, ದಾರ, ಅದಕ್ಕೆ ಜ ಅಂತ ಹೆಸರು. ಅದನ್ನು ಎಷ್ಟು ಎಳಿಬೇಕೋ, ಎಷ್ಟು ಎಳಿತೀವಿ ಅದು ಮಿತಿ, ಜಾ ಮಿತಿ ಅಂತ. ಅದನ್ನು ಹೇಳ್ತಕ್ಕಂಥ ಶಾಸ್ತ್ರ ಜಾಮಿತಿ ಶಾಸ್ತ್ರ, ಅದು ಜಾಮಿಟ್ರಿ ಅಂತ ಆಯಿತು. ಜಾಮಿಟ್ರಿ ಹುಟ್ಟಿದ್ದಲ್ಲಿ ಭಾರತದಲ್ಲಿ. ಜಾಮಿಟ್ರಿ ಹೆಸರಿಟ್ಟವ್ರು ಯಾರು? ಇಂಗ್ಲೀಷ್ನವ್ರು. ನೋಡಿ, ಇದು ತ್ರಿಕೋನ ಆಯ್ತಲ್ಲ. ಈ ತ್ರಿಕೋನದಲ್ಲಿ ಅರ್ಥ ಏನು ಅಂದರೆ, ನೀವು ಹೇಳ್ತೀರಿ ಗಣಪತಿ ಮಂಡಲ ಅಂತ. ನೀವು ಯಾವ ಪೂಜೆ ಮಾಡಿ ಈ ಗಣಪತಿ ಮಂಡಲಕ್ಕೊಂದು ಮೊದಲು ನಿಮ್ಮ ಹತ್ರ ಪೂಜೆ ಮಾಡಿಸ್ತಾರೆ ಭಟ್ರು. ಏನಿದು ಗಣಪತಿ ಮಂಡಲ? ನೋಡಿ, 2 ತ್ರಿಕೋನ, ಒಂದು ಕೆಳಗೆ ಒಂದು ಮೇಲೆ. ನಿಮ್ಮ ಮನೆಯಲ್ಲಿ ನಾಳೆ ಯಾವುದೇ ಭಟ್ರು ಬಂದು ಈ ಮಂಡಲ ಹಾಕಿದ ತಕ್ಷಣ ಆ ಮಂಡಲದಲ್ಲಿ ಗಣಪತಿ ಕಾಣ್ತಾನೋ ಇಲ್ಲೋ ಗೊತ್ತಿಲ್ಲ, ನಿಮಗೆ ನಾನಂತರೂ ಕಾಣ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ. ಯಾಕೆ ಅಂದರೆ ಈ 2 ತ್ರಿಕೋನಗಳು ಮಾಡಿದಾಗ 3 ತ್ರಿಕೋನಗಳು ಕೆಳಗೆ, 3 ತ್ರಿಕೋನಗಳು ಮೇಲೆ ಸಿಗ್ತವೆ. ಮಧ್ಯದಲ್ಲಿರೋ ಬಿಂದು ಅದು ಆಕಾಶ ಮಹಾಭೂತ. ಆಕಾಶ ಮಹಾಭೂತ. ಮೇಲೆ ಇರ್ತಕ್ಕಂಥ ತ್ರಿಕೋನ ಅಗ್ನಿ ಮಹಾಭೂತ. ಕೆಳಗೆ ಇರ್ತಕ್ಕಂಥ ತ್ರಿಕೋನ ಅಪ್ಪು ಜಲ ಮಹಾಭೂತ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹಾಕ್ತಕ್ಕಂಥ ವೃತ್ತ ಅದು ವಾಯು ಮಹಾಭೂತ. ಮತ್ತೆ ಹಾಕ್ತಕ್ಕಂಥ ಚೌಕ ಇದೆಯಲ್ಲ ಅದು ಪೃಥ್ವಿ ಮಹಾಭೂತ. ಎಷ್ಟಾಯ್ತು ಅಲ್ಲಿಗೆ? 5 ಮಹಾಭೂತಗಳು. ಈ 5 ಮಹಾಭೂತಗಳ ಅರ್ಥವೇ ಗಣಪತಿ. ಸುಮ್ಮನೆ ಪೂಜೆ ಮಾಡಬಾರ್ದು. ಪಾಪದ ದೇವರು ಅಂದರೆ ಗಣಪತಿಯೇ. ನೀವು ಯಾವುದಾದ್ರೂ ದೇವರಿಗೆ ಹೆದರಿ ಪೂಜೆ ಮಾಡ್ತೀರಿ, ಬೈದಿನ ಪೂಜೆ ಮಾಡ್ತೀರಿ ಅಂದರೆ ಯಾವ ದೇವರಿಗೆ? ಎಲ್ಲರೂ ಪೂಜೆ ಮಾಡೋದು 2 ದೇವರಿಗೆ ಮಾತ್ರ ಹೆದರಿ ಪೂಜೆ ಮಾಡೋದು. ಒಂದು ಲಕ್ಷ್ಮಿಗೆ, ಇನ್ನೊಂದು ಶನಿ ದೇವರಿಗೆ. ಲಕ್ಷ್ಮಿಗೆ ಅವಳು ನಮ್ಮಲ್ಲೇ ಇರಬೇಕು, ಬಿಟ್ಟು ಹೋಗಬಾರ್ದು ಅಂತ. ಎಲ್ಲರೂ ಹೆಚ್ಚು ಕಮ್ಮಿ ಆಗಿ ಅವಳೇನಾದ್ರು ಬಿಟ್ಟು ಹೋಗ್ಬಿಟ್ರೆ ದೇವರೇ ಗತಿ. ಆದ್ದರಿಂದ ಲಕ್ಷ್ಮಿ ನಮ್ಮನೆಗೆ ಇರಬೇಕು, ಭಾಳ ಹೆದರಿಕೆ ಪ್ರೀತಿ ಭಕ್ತಿನಲ್ಲಿ ಪೂಜೆ ಮಾಡು. ಇನ್ನೊಂದು ಶನಿದೇವರಿಗೆ ನಮ್ಮನೆಗಲ್ಲ, ನಮ್ಮ ಏರಿಯಾಕ್ಕೆ ಬರಬಾರ್ದು ಅಂತ. ಅವನು ಎಷ್ಟು ನೀವು ಬರಬಾರ್ದು ಅಂತ ಇಡ್ತೀರೋ ಅವ್ನು ನಿಮ್ಮ ಬೆನ್ನೆ ಹಿಡಿದಿರ್ತಾನೆ. ಇವೆರಡೇ ದೇವರಿಗೆ ನಾವು ಹೆದರಿ ಪೂಜೆ ಮಾಡೋದು. ಗಣಪತಿಗೆ ಹೆದರಿಕೆ ಇಲ್ಲ, ನಮಗೆ ಹೆದರಿಕೆ ಇಲ್ಲ. ಯಾಕೆ ಹೆದರಿಕೆ ಇಲ್ಲ? ನೀವು ಯೋಚನೆ ಮಾಡಿ. ನೀವೆಲ್ಲರೂ ಒಂದು ಮಂತ್ರ ಹೇಳ್ತೀರಿ ಬೆಳಗ್ಗೆ, 1-2 ಊದ್ಬತ್ತಿ ಹಿಡ್ಕೊಂಡು, ಗಜಾನನಂ, ಗಟ್ಟಿ ಹೇಳಿ ನೋಡ, ಗಜಾನನಂ ಭೂತಗಣಾದಿ ಸೇವಿತಂ. ಈಗ ಊಟ ಇದೆ, ಅಲ್ಲಿವರೆಗಾದ್ರೂ ಗಟ್ಟಿ ಹೇಳಿ. ಕಪಿತ್ತ ಜಂಬೂ. ಎಲ್ಲರೂ ENT ಡಾಕ್ಟ್ರ್ ಹತ್ರ ಹೋಗ್ಬೇಕು ಈ ಪೆಂಡಲಿಂದ ಹೊರಗೋದ ಮೇಲೆ. ವಾಯ್ಸ್ ಕಮ್ಮಿ ಆಗಿದೆ ಯಾಕೆ ಅಂತ ಫಸ್ಟಿಂದ ಹೇಳಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ. ಆಮೇಲೆ ಬಚ. ಈಗ ಹೇಳಿದ್ರಲ್ಲ ನೀವು, ಅರ್ಥ ಗೊತ್ತಾ? ಗಜಾನನಂ ಆನೆ ಮುಖದವನೇ, ಭೂತ ಗಣಾದಿ ಸೇವಿತಂ. ನಾನು ಇಷ್ಟೊತ್ತು ತನಕ ಹೇಳಿದ್ನಲ್ಲ, ಭೂತ ಯಾವ ಭೂತ? 2 ಭೂತನೂ ಆಗತ್ತೆ.
ಒಂದು ಪಂಚಮಹಾಭೂತಗಳು ಹೌದು, ಇನ್ನೊಂದು ನಿಮ್ಮ ಮನೆಯಲ್ಲಿದಾವಲ್ಲ ಭೂತಗಳು. ಯಾವುದು ಯಾವುದು? ನೀವೇನು ಗಂಡಂದ್ರಿಗೆ ಹೇಳಿದ್ದು ಅಂದ್ಕೊಂಡಿದ್ದಲ್ಲ, ಆ ಭೂತಗಳಲ್ಲ, ದೈವಗಳು. ದೈವಗಳಿದಾವಲ್ಲ, ಆ ಭೂತಗಳಿಗೂ ಇವನೇ ಅಧಿಪತಿ ಅಂತೆ. ನೋಡಿ, ಇಷ್ಟು ಗ್ರೂಪ್ಸಿಗೆ ಗಣ ಅಂತ ಕರೆಯೋದು. ಗ್ರೂಪ್ಸಿಗೆ ಯಾವುದು ಗಣ? ನವಗ್ರಹಗಳ ಗಣ, ಸ್ಟಾರು ನಕ್ಷತ್ರಗಳ ಗಣ, ದೇವತೆಗಳ ಗಣ, ಗಂಧರ್ವರ ಗಣ, ಯಕ್ಷಗಣ, ಕಿನ್ನರರ ಗಣ. ನೋಡಿ, ಇಷ್ಟೂ ಗಣಗಳಿಗೆ ಇವನೇ ಅಧಿಪತಿ. ಆ ಶ್ಲೋಕ ಅರ್ಥ ಮಾಡ್ಕೊಳ್ಳಿ. ಗಜಾನನಂ ಭೂತಗಣಾದಿ ಸೇವಿತಂ, ಅವರಿಂದ ಪಡ್ತಕ್ಕಂಥವನು. ಈಗ ಬನ್ನಿ, ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಕಪಿತ್ತ ಅಂದರೆ ಬೇಲದ ಹಣ್ಣು. ನೋಡಿದ್ದೀರ? ಬೇಲದ ಹಣ್ಣು ಇಲ್ಲಿ ಸಿಕ್ಕುವುದೇ ಇಲ್ಲ ಮಂಗಳೂರಿನಲ್ಲಿ. ಬೇಲದ ಹಣ್ಣು. ಜಂಬು ಅಂದರೆ ನೇರಳೆ ಹಣ್ಣು. ನೇರಳೆ ಹಣ್ಣು, ಬೇಲದ ಹಣ್ಣು ಇಟ್ಟಿದ್ದೇನೆ ಸ್ವಾಮಿ, ಸ್ವೀಕಾರ ಮಾಡು ಅಂತ 2 ಊದುಬತ್ತಿ ಹಿಡ್ಕೊಂಡು ನೀವು ಹೇಳೋ ಮಂತ್ರ. ಎಲ್ಲಿದೆ ಬೇಲದ ಹಣ್ಣು ಇಟ್ಟವರು? ಒಬ್ಬರಾದರೂ ಕೈ ಎತ್ತರಿ ನೋಡೋಣ. ನಾನು ಇಡ್ತೇನೆ ಸ್ವಾಮಿ ಬೇಲದ ಹಣ್ಣು, ನೇರಳೆ ಹಣ್ಣು. ನಮಗೆ ಸಿಗಲ್ಲ, ಅವನಿಗೆ ಎಲ್ಲಿಡೋದು? ಆದ್ರೆ ಮಂತ್ರದಲ್ಲಿ ಹೇಳಿದ್ದೇನು? ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಬೇಲದ ಹಣ್ಣು ಇಟ್ಟಿದ್ದೀನಿ, ನೇರಳೆ ಹಣ್ಣು ಇಟ್ಟಿದ್ದೀನಿ ಸ್ವಾಮಿ ಅಂತ. ಅವ್ನು ಗಣಪತಿ ನೋಡೋದು, ಎಲ್ಲಿಟ್ಟಿದ್ದಾನೀವ? ಒಬ್ಬ ಬೆಳಬೆಳಗ್ಗೆ ನನಗೆ ಇಷ್ಟು ಸುಳ್ಳು ಹೇಳೋನು, ಇನ್ನು ಹೊರಗೆ ಹೋಗಿ ಇನ್ನೆಷ್ಟು ಸುಳ್ಳು ಹೇಳೋಲ್ಲ ಕದಿಮ ಇವ ಅಂತ ಗಣಪತಿ ಲೆಕ್ಕಾಕು. ಇಟ್ಟವನು ಒಬ್ಬನೂ ಇಲ್ಲ. ನಡೀತದೆ, ಗಣಪತಿ ಅಲ್ವ ಪಾಪ, ನಡೀತದೆ. ನೋಡಿ ಎಷ್ಟು ತಪ್ಪು ಮಾಡ್ತೇವೆ ನಾವು. ಇದ್ದದ್ದನ್ನು ಇಟ್ಟಿದ್ರೆ ಹೇಳಬೇಕು, ಇಲ್ದಿದ್ರೆ ನೇರಳೆ ಹಣ್ಣು ಇಟ್ಟಿದ್ದೀನಿ ತಿನ್ನು ಅಂತ ಹೇಳಿದ್ರೆ ಅವನು ಮನೇಲಿ ದುಡ್ಡು ಇಟ್ಟಿದ್ದೀನಿ ತಗೋ ಅಂತಾನೆ. ತಗೊಳ್ಲಿಕ್ಕಿದೆಯಾ ದುಡ್ಡು? ಅವನು ಅಷ್ಟೇ ಜಾಣ. ಒಬ್ಬ ಬಹಳ ಬುದ್ಧಿವಂತ ಒಬ್ಬ ಇದ್ನಂತೆ, 1 ರೂಪಾಯಿನೂ ಖರ್ಚು ಮಾಡೋದಿಲ್ಲ. ಆಮೇಲೆ ಯಾವುದು ಖರ್ಚಿಲ್ಲದೆ ಪೂಜೆ ಆಗಬೇಕು, ಊದುಬತ್ತಿಯೂ ಇಲ್ಲ, ದೀಪವೂ ಇಲ್ಲ. ಒಂದು ಮಂತ್ರ ಮಾಡ್ಕೊಂಡಂತೆ. ಯಾವಾಗ? ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡೋದಂತೆ. ಏನು? ದೀಪ ಧೂಪಂ ದ್ವಯಂ ನಾಸ್ತಿ ಪ್ರಸೀದ ಪರಮೇಶ್ವರ ಅನ್ನೋದು ಅವನದೇ ಒಂದು ಮಂತ್ರ. ದೀಪನೂ ಇಲ್ಲ, ಧೂಪನೂ ಇಲ್ಲ, ಪರಮೇಶ್ವರ ಕಾಪಾಡು ಅಂತ. ಪುರುಷೋತ್ತ ಎಷ್ಟು ಚೆನ್ನಾಗಿದೆ ನೋಡೋಣ. ದೀಪ ಧೂಪಂ ದ್ವಯಂ ನಾಸ್ತಿ ಪ್ರಸೀದ ಪರಮೇಶ್ವರ ಅಂತ. ಇದನ್ನು ನೋಡ್ದ ಒಂದಿನ ಈಶ್ವರ ಪ್ರತ್ಯಕ್ಷ ಆಗಿಬಿಟ್ಟ. ಇವನು ಅದೇ ಮಂತ್ರ ಹೇಳಿದ್ನಂತೆ, ದೀಪಧೂಪಂ ದ್ವಯಂ ನಾಸ್ತಿ ಪ್ರಸೀದ ಪರಮೇಶ್ವರ ಅಂತ. ಶಿವ ಪ್ರತ್ಯಕ್ಷ ಆಗಿ ಅವನು ಒಂದು ಮಂತ್ರ ಹೇಳಿದ್ನಂತೆ. ಏನು? ಅನ್ನವಸ್ತ್ರಂ ದ್ವಯಂ ನಾಸ್ತಿ ಚಿರಂಜೀವ ಸುಖೀ ಭವಾನ್ ಅಂತ. ಅನ್ನನೂ ಇಲ್ಲ, ಬಟ್ಟನೂ ಇಲ್ಲ ಮಗನೇ, ಸಾಲೂಬಾರ್ದು ನೀನು ಅಂತ. ನಾವು ಎಷ್ಟು ಬುದ್ಧಿವಂತರಿರ್ತೇವ, ದೇವರು ನಮ್ಮನ್ನು ಹುಟ್ಟಿಸಿದವನಲ್ವ, ಅವನಿಗೆ ಎಷ್ಟು ಬುದ್ಧಿ ಇರಬೇಕು. ಇದು ಗಣಪತಿಯಲ್ಲಿ ನೀವು ಪಾಪ ನಾಳೆಯಿಂದ ಆ ಮಂತ್ರ ಹೇಳಿ ತಪ್ಪೇನಿಲ್ಲ. ನೀವು ಅದನ್ನು ಹೇಳಿ, ನೇರಳೆ ಹಣ್ಣಿಲ್ಲ, ಬೇರೆ ಬಾಳೆಹಣ್ಣು ಇಟ್ಟಿದ್ದೇನೆ ಅಂತ ಇದ್ದ ಹಣ್ಣನ್ನೇ ಹೇಳಿ. ಆಮೇಲೆ ಬಹಳಷ್ಟು ಜನ ಬಾಳೆಹಣ್ಣು ಇಡೋದಿಲ್ಲ, ಯಾವ ಹಣ್ಣು ಇಡೋದಿಲ್ಲ, ಬರೀ ಊದುಬತ್ತಿ ಒಂದೇ. ಗೊತ್ತಾಯ್ತಾ? ನಿಜವಾದ ಪೂಜೆ ಯಾವುದು ಗೊತ್ತಾ? ನೀವು ಏನೇ ಪೂಜೆ ಮಾಡಿ ಎಲ್ಲವೂ ಅವನದ್ದೇ. ಅದು ಇಲ್ಲಿ ಏನೇನು ಕೊಟ್ಟಿದ್ದೀರಿ ಅವನಿಗೆ ಎಲ್ಲವೂ ಅವನದ್ದೇ. ಅವನದ್ದಲ್ಲದನ್ನು ನೀವು ಕೊಟ್ಟರೆ ಮಾತ್ರ ನಿಮ್ಮ ಋಣಕ್ಕೆ ಬೀಳೋದು ಅವನು ದೇವರು. ಹಣ್ಣು ಅವಂದೇ, ಹೂವು ಅವಂದೇ, ಚಿನ್ನ ಅವಂದೇ, ಬೆಳ್ಳಿ ಅವಂದೇ, ಮತ್ತೊಂದು ಒಂದು ಎಲ್ಲ ಅವಂದೇ. ಹಾಗಾದ್ರೆ ಅವನದು ಅಲ್ಲದ್ದೇನು? ನಿಜವಾದಂಥ ಪ್ರೀತಿ, ನಿಜವಾದಂಥ ಭಕ್ತಿ ಮಾತ್ರ ನಿಮ್ಮದು. ಅಲ್ಲಿ ನೀವು ಲೋಪ ಆಗಬಾರ್ದು. ಹಾಗಂತೇಳಿ ನಾಳೆಯಿಂದ ಏನು ಖರ್ಚು ಮಾಡದೆ ಬರೀ ಭಕ್ತಿ ಇರ್ತೀನಿ ಅಂದರೆ, ನಾನು ಹೇಳದ್ನಲ್ಲ ಈಶ್ವರ ಪ್ರತ್ಯಕ್ಷ ಆಗಿ ಏನು ಹೇಳದ್ನ ಅದು ಹೇಳಿಬಿಡ್ತಾನೆ. ಮತ್ತೆ ಮಾಡೋದನ್ನೆಲ್ಲ ಮಾಡಬೇಕು. ಮಾಡಿಯೂ ಕೂಡ ನಿಮ್ಮ ಪ್ರೀತಿನಲ್ಲಿ ಮಾಡೋದು. ಏನು ನೀವೇನು ಕೊಡ್ತೀರಿ ಆಭರಣ, ಆ ಪ್ರೀತಿನಲ್ಲಿ ಅವನಿಗೆ ಅರ್ಪಣೆ ಮಾಡು. ಏನು ಹಣ್ಣು ಕೊಟ್ಟರೆ ಆ ಪ್ರೀತಿನಲ್ಲಿ ಅರ್ಪಣೆ ಮಾಡು. ಇಷ್ಟು ಮಾಡಿದರೆ ಮಾತ್ರ ಆ ಪ್ರೀತಿ ದೇವರಿಗೆ ಮುಟ್ತದಂತೆ. ಬಹುಶಃ ನೀವೆಲ್ಲ ಈಗ ನಾಳೆ ಅದ್ದೂರಿ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಹೋಗ್ತದೆ ಗಣಪತಿ. ಈಗ 5-6 ವರ್ಷ, ಇದು 5-6 ದಿವಸ ಇದನ್ನಿಟ್ರಿ. ಪ್ರಕಾಶ್ ಶೆಟ್ಟರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕುಂಟು. ಇಷ್ಟು ಚಂದದ ಗಣಪತಿಯನ್ನಿಟ್ಟು ಮುಂದಿನ ವರ್ಷ ಇಡ್ಬೋದು, ನೀರಿಗೆ ಹಾಕಿ ವೇಸ್ಟ್ ಮಾಡೋದಕ್ಕೆ ಅಲ್ವಾ?
ಸುಮಾರು ದುಡ್ಡು ಆಯ್ತಲ್ಲ ಇದಕ್ಕೀಗ. ಮುಂದಿನ ವರ್ಷ ಅದನ್ನೇ ಇಟ್ಟು ಎಲ್ಲೋ ಒಂದು ಕಡೆ ಇಟ್ಟು ಪುನಃ ಚೌತಿಗಿಟ್ಟು ಪುನಃ ಪೂಜೆ ಮಾಡಿ ಮತ್ತೆ ತೆಗೆದಿಡೋದು, ಮತ್ತಿಡೋದು ಮಾಡ್ಬೋದಲ್ಲ. ಯಾಕೆ ನೀರಿಗೆ ಬಿಡೋದು ಯಾಕೆ? ಯಾವುದಾದ್ರೂ ಹುಡುಗರು ಈ ಪ್ರಶ್ನೆ ಕೇಳಿದ್ರೆ ಅಲ್ವಾ, ನಿಮ್ದಂತಲ್ಲ, ಇಡೀ ದೇಶದಲ್ಲೇ ಹಾಗೆ 87 ದೇಶದಲ್ಲಿ ಗಣಪತಿ ಆರಾಧನೆ ನಡೀತದೆ. ಭಾರತದಲ್ಲಿ ಅಷ್ಟೇ ಅಲ್ಲ, 87 ದೇಶದಲ್ಲಿ. ಇಂಡೋನೇಷ್ಯಾದಲ್ಲಿ ಕೋನ್ಕಿತೇನ್ ಅಂತಾರೆ ಗಣಪತಿಗೆ, ಕೋನ್ಶಿತೇನ್ ಅಂತಲೂ ಕರೀತಾರೆ. ಎತ್ತರದ ಗಣಪತಿ ಉಂಟು ಸಾಬ್ರು ದೇಶದಲ್ಲಿ. ಯೋಚನೆ ಮಾಡಿ, ಯಾಕೆ ನಾವು ನೀರಿಗೆ ಬಿಡ್ತೇವೆ ಅಂತಂದರೆ, ಗಣಪತಿಗೆ ದ್ವೈಮಾತುರ ಅಂತ ಹೆಸರು. 2 ತಾಯಿಯಂದ್ರು. ಒಂದು ಗೌರಿಯ ಜೊತೆನಲ್ಲಿ ಆತ ಮಣ್ಣಿನ ಮೂರ್ತಿಯಾಗಿ ಬರೋದು. ಅರ್ಥ ಮಾಡ್ಕೊಳ್ಳಿ, ಯಾಕೆ ನಾಳೆ ಇಡಬಾರ್ದು ಈ ಗಣಪತಿನ ಅಂತಂದರೆ, ಮಣ್ಣಿನ ಮೂರ್ತಿಯಾಗಿ ಚರ ಪ್ರತಿಷ್ಠೆ ಆಗೋದು, ಸ್ಥಿರ ಪ್ರತಿಷ್ಠೆ ಅಲ್ಲ. ಮಣ್ಣಿನ ಮೂರ್ತಿಯಾಗಿ ಮಾಡುವಾಗ ಪಾರ್ವತಿಯ ಜೊತೆಗೆ ಬರೋದು, ಹೋಗುವಾಗ ಗಂಗೆಯ ಜೊತೆಯಲ್ಲಿ ಹೋಗೋದು. ಇದಕ್ಕೆ ದ್ವೈಮಾತುರ ಅಂತ. ಪಾರ್ವತಿ ತಂದು ನೆಲೆಗೆ ಉಳಿಸೋದು, ಗಂಗೆ ತಾನು ಪುನಃ ಸ್ವೀಕಾರ ಮಾಡೋದಂತ. ಹಾಗಾಗಿಯೇ ಗಣಪತಿಯನ್ನು ಪುನಃ ನಾವು ನೀರಿಗೆ ಬಿಡಬೇಕು. ಈ ಗಣಪತಿ ವಿಗ್ರಹದಲ್ಲಿ ನಾನು ಹೇಳಿದ 5 ಮಹಾಭೂತಗಳೇ ಇರೋದು. ಮಣ್ಣಲ್ಲಿ ಮಾಡಿದ್ರಿ, ಗಾಳಿಯಿಂದ ಗಟ್ಟಿ ಆಯಿತು, ಪಕ್ವವಾಗಬೇಕಾದ್ರೆ ಅಗ್ನಿ ಬೇಕಾಯಿತು, ಮಣ್ಣನ್ನು ಕಲಿಸ್ಬೇಕಾದ್ರೆ ನೀರು ಬೇಕಾಯಿತು. ಗಣಪತಿಯ ಒಳಗಡೆ ಟೊಳ್ಳಾಗಿರ್ತಕ್ಕಂಥ ಆಕಾಶ ಮಹಾಭೂತ ಇದೆ. ಈ ಗಣಪತಿ ಒಳಗಡೆ ಟೊಳ್ಳಿದ್ದೇ ಇದೆ, ನೀವು ನೋಡಿಬೇಕಾದ್ರೆ ಹೊಟ್ಟೆ ಎಲ್ಲ ಟೊಳ್ಳಿರ್ತದೆ. ಈ ಟೊಳ್ಳಿಡುವುದೇ ಈ 5 ಮಹಾಭೂತಗಳ ಪ್ರತೀಕ. ಆದ್ದರಿಂದಲೇ ಮತ್ತೆ ಪುನಃ ನಾವು ನೀರಿಗೆ ಬಿಡಬೇಕು. ಒಬ್ಬ ಬಂದ ಅಂತೆ, ಭಾಳ ಭಕ್ತಿ ಮಾಡಿ ಮಾಡಿ ಸಾಕಾಯಿತು, 45 ವರ್ಷ ಆಯ್ತಂತೆ, ಮದುವೆನೇ ಆಗಲಿಲ್ಲ. ಇಲ್ಲಿ ಯಾರೆಲ್ಲ 35 ವರ್ಷ ಆದರೂ ಮದುವೆ ಆಗ್ತಿದ್ದಾರೋ ಅವ್ರು ಕೇಳಿಸ್ಕೊಳ್ಳಿ. ಒಬ್ಬ 45 ವರ್ಷದವನು ಮದುವೆ ಆಗಿರಲಿಲ್ಲ ಅಂತೆ. ಹೀಗೆ ನೇತ್ರಾವತಿ ನದಿ ಹತ್ರ ಬಂದ, ಅಲ್ಲೊಂದು ಆಂಜನೇಯ ದೇವಸ್ಥಾನ ಇತ್ತು. ಯಾರೋ ಹೇಳಿದರು, ಈ ಆಂಜನೇಯನಿಗೆ ಲಕ್ಕಿ ಸೊಪ್ಪು ತಗೊಂಡೋಗಿ ಕೊಟ್ಟು ಬೇಡ್ಕೊಂಡ್ರೆ ಬೇಗ ನಿಂಗೆ ಒಲ್ದು ಪ್ರತ್ಯಕ್ಷ ಆಗ್ತಾನೆ ಅಂತೆ ಮಾರಾಯ, ನೋಡು ಅಂತ. ಅವನೇನು ಮಾಡಿದ, ಹೌದಾ ಹಾಗಿದ್ದರೆ ನಾನು ಫಸ್ಟ್ ಬೇಡಬೇಕು ಮಾರಾಯ, ನಂಗೆ 45 ವರ್ಷ ಆಯಿತು ಮದುವೆ ಆಗಲಿಲ್ಲ, ದೇವ್ರ ಹತ್ರ ಬೇಡ ಬರ್ತೀನಿ ಅಂತ ಹೋಗಿ ಆಂಜನೇಯನ ಹತ್ರ ಲಕ್ಕಿ ಸೊಪ್ಪೆಲ್ಲ ಪಾದಕ್ಕಿಟ್ಟು, ಸ್ವಾಮಿ ಆಂಜನೇಯ ಪ್ರತ್ಯಕ್ಷ ಆಗಬೇಕು ನನಗೋಸ್ಕರ ಅಂತ. ಆಂಜನೇಯ ಪ್ರತ್ಯಕ್ಷ ಅದ. ಏನು ಇವನು ಕೇಳಿದ್ನಂತೆ, 45 ವರ್ಷ ಆಯಿತು ಸ್ವಾಮಿ, ಇನ್ನೂ ಮದುವೆ ಆಗಲಿಲ್ಲ, ಒಂದು ಮದುವೆ ಆಗಲಿಕ್ಕೆ ಅನುಗ್ರಹ ಮಾಡಿ. ಆಂಜನೇಯ ಹೇಳಿದ್ನಂತೆ, ತ್ರೇತಾಯುಗ ಕಲಿತು, ದ್ವಾಪರ ಯುಗ ಕಳೀತು, ಕಲಿಯುಗ ಬಂದರೂ ಕೂಡ ನನಗೇ ಮದುವೆ ಆಗಲಿಲ್ಲ ಮಾರೆ, ಇನ್ನು ನಿನಗೆ ಎಲ್ಲಿ ಕೊಡು. 3 ಯುಗ ಕಳೆದ್ರು ಆಂಜನೇಯನಿಗೆ ಮದುವೆ ಆಗಲಿಲ್ಲ, ಇನ್ನು ಇವನಿಗೇನು ಅನುಗ್ರಹ ಮಾಡೋದು? ಅವನಿಗೆ ಭಯ ಆಗೋಯ್ತು. ಹೌದಾ ಸ್ವಾಮಿ, ಹಾಗಿದ್ರೆ ಏನು ಮಾಡೋದು, ನಾವಿಬ್ಬರು ಒಂದೇ ಥರ ಆದ್ವಲ್ಲ. ಆಗ ಹೇಳಿದಂತೆ, ನೋಡು ಆ ನದಿ ಮಧ್ಯದಲ್ಲಿ ಒಂದು ಬಂಡೆ ಇದೆ, ಆ ಬಂಡೆ ಮೇಲೆ ಗಣಪತಿ ಇದ್ದಾನೆ, ಸೀದಾ ಹೋಗಿ ಅವನ ಹತ್ರ ಕೇಳು. ಇವನಿಗೆ ಖುಷಿಯಾಗಿ ಆಂಜನೇಯ ಹೇಳಿದ್ನಲ್ಲ ಅಂತ ಹೇಳಿ ನದಿಗೆ ಹಾರಿ ಈಜಿ ಹೋದ. ಆ ಬಂಡೆ ಹತ್ರನೇ ಸುಳಿ ಇದೆ, ಗೊತ್ತೇ ಇಲ್ಲ ಇವನಿಗೆ. ಮದುವೆ ಆಗೋ ಬರದಲ್ಲಿ ಸುಳಿ ಇದೆಯಾ ಇನ್ನೊಂದಿದೆಯಾ ಕೇಳಲೇ ಇಲ್ಲ. ಹಾರಿ ಹೋಗುವಾಗ ಆ ಸುಳಿ ಎಳಿಲಿಕ್ಕೆ ಶುರುವಾಯಿತು. ಎಳೆದು ಇನ್ನೇನು ಮುಳುಗೋಗ್ತೀವಿ ಅನ್ನೋಂಥ ಭಯ ಹತ್ತಿದಾಗ ಇವನಿಗೆ ಮದುವೆನೂ ಬೇಡ ಏನೂ ಬೇಡ, ಬದುಕಿದ್ರೆ ಸಾಕಾಯಿತು. ಗಣೇಶ ಗಣಪತಿ ಗಣಪತಿ ಅಂತ ಕೂಗಿದ್ನಂತೆ. ಅಲ್ಲಿ ನೋಡಿದ್ರೆ ಆ ಕಲ್ಲು ಬಂಡೆ ಮೇಲೆ ಇದ್ದ ಗಣಪತಿ ಬಂದು ನಿಂತೇ ಬಿಟ್ಟ. ನಿಂತು ಕೇಳಿದ್ನಂತೆ, ಏನಾಯ್ತು ನಿನಗೆ ಅಂತ. ಏನೂ ಇಲ್ಲ ಸ್ವಾಮಿ, ನಾನು ನೀರಲ್ಲಿ ಮುಳುಗ್ತಾ ಇದ್ದೀನಿ ಅಂತ ಅನ್ನಂತೆ. ಮುಳುಗ್ತಾ ಇದೆಯಾ ಅಂತ ಹೇಳಿದ್ದು ಗಣಪತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದಂತೆ. ಮುಳುಗ್ತಾ ಇದೆಯಲ್ಲ ಅಂತ ಇವನಿಗೆ ಸಿಟ್ಟು ಬಂತು. ಏನು ದೇವ್ರು ನೀನು, ನಾನು ನೀರಲ್ಲಿ ಮುಳುಗ್ತಾ ಇದ್ದೀನಿ, ನೀನು ನೋಡಿದ್ರೆ ಡ್ಯಾನ್ಸ್ ಮಾಡ್ತಿದ್ಯಲ್ಲ ಅಂತ. ನೀನು ಚೌತಿಗೆ ಮಾಡಿದ್ದು ನನಗೆ ನೀರಿಗೆ ಹಾಕ್ಬೇಕಾರೆ ನೀನೇನು ಮಾಡಿದ್ದು ರಸ್ತೆಯಲ್ಲಿ? ಇದೇ ಡ್ಯಾನ್ಸ್ ತಾನೇ ಮಾಡಿದ್ದು. ನೀನು ಮುಳುಗುವಾಗಲೂ ನಾನು ಡ್ಯಾನ್ಸೇ ಮಾಡೋದು. ನಾಳೆ ನೆನ್ಪಿಟ್ಕೊಳ್ಳಿ, ಯಾರಾದರೂ ಕುಡ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ನೀವು ಮುಳುಗೋ ಟೈಮಲ್ಲಿ ಗಣಪತಿಯು ಕೂಡ ಡ್ಯಾನ್ಸೇ ಮಾಡೋದು.
ದೇವರನ್ನು ನಾವು ಆರಾಧನೆಯಲ್ಲಿ ಮಾಡ್ಕೋತಾ ಹೋಗಬೇಕು. ಭಜನೆಯನ್ನು ಮಾಡ್ಕೋತಾ ಹೋಗಿ. ಯಾವುದ್ಯಾವುದೋ ನಮ್ಮ ಜಾನಪದ ತಂಡಗಳನ್ನು ತರ್ತೀರ, ತನ್ನಿ, ಪರವಾಗಿಲ್ಲ. ಹುಲಿವೇಷ ನಾಳೆ ಬರ್ತದೆ ಅಂತ ಕೇಳ್ಪಟ್ಟೆ. ಹುಲಿವೇಷ ತನ್ನಿ, ತೊಂದರೆ ಇಲ್ಲ. ಯಾಕೆಂದರೆ ನಮ್ಮ ಸಂಸ್ಕೃತಿಯ ಒಂದು ಪದ್ಧತಿ ಪಿಲಿನಲಿಕೆ ತನ್ನಿ. ಹುಲಿವೇಷದ ಜೊತೆಯಲ್ಲಿ ನೀವು ಗಣಪತಿಯನ್ನು ಆ ಗಂಭೀರದಲ್ಲಿ ತಗೊಂಡು ಹೋಗಬೇಕು. ಯಾರೂ ಸಹ ಗಣಪತಿಯ ಮೆರವಣಿಗೆಯಲ್ಲಿ ಕುಡಿದು ಭಾಗವಹಿಸಬಾರ್ದು. ಯಾರಾದರೂ ಡ್ರಿಂಕ್ಸ್ ಮಾಡಿ ನೀವು ಗಣಪತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರೋ ನಿಮ್ಮ ಜೀವನವೂ ತೂರು ಆಡುವಾಗೆ ಗಣಪತಿ ಮಾಡ್ತಾನೆ, ನೆನ್ಪಿಟ್ಕೊಳ್ಳಿ. ಗಟ್ಟಿ ಹೊಡೀರಿ ಅತ್ಲಗೆ. ಕುಡಿಯೋರಿಗಾದರೂ ಕೇಳಲಿ, ಕುಡಿದು ಮಾತ್ರ ಗಣಪತಿಯನ್ನು ಆರಾಧನೆ ಮಾಡಲಿಕ್ಕೆ ಬರಬೇಡಿ. ದೇವರು ರಸ್ತೆಯಲ್ಲಿ ಹೋಗುವಾಗ ಯಾರ ಅಂಗಡಿ ಮುಂಗಟ್ಟಿದೆಯೋ, ಯಾರ್ದು ಮನೆ ಇದೆಯೋ, ಕಡೇ ಪಕ್ಷ ಒಂದು ಕೊಡ ನೀರನ್ನಾದರೂ ಹಾಕಿ ಆ ರಸ್ತೆಯನ್ನು ತೊಳೆಯುವಷ್ಟಾದರೂ ಕೆಲಸವನ್ನು ಮಾಡಿ. ಯಾವುದ್ಯಾವುದೋ ಎಂಜಿಲಿರ್ತದೆ, ಮತ್ತೊಂದಿರ್ತದೆ, ಏನೋ ಇರ್ತದೆ. ಅಟ್ಲೀಸ್ಟ್ ದೇವರು ಬರ್ತಾ ಇದೆ ಅನ್ನುವಂಥ ಆ ನೀರು ಹಾಕಿ ತೊಳಿತಾ ಹೋಗಬೇಕು ಅವರವ್ರ ಮನೆ ಮುಂದೆ. ದೇವರು ಬರುವಾಗ ಬಾಗಿಲು ತೆಗೆದೇ ಇರತಕ್ಕಂಥ ಎಷ್ಟೋ ಅಧರ್ಮಿಗಳಿದ್ದಾರೆ. ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದು, ಧರ್ಮದ ಬಗ್ಗೆ ನೀವು ಹೋರಾಟ ಮಾಡೋದು ಹೇಗೆ ಅಂದರೆ, ನಿಮ್ಮ ದೇವರು ಬಂದಾಗ ನೀವು ರೆಸ್ಪೆಕ್ಟ್ ಕೊಡೋದು, ನಿಮ್ಮ ದೇವರು ಬಂದಾಗ ನೀವು ತಲೆಬಾಗೋದು, ಅದು ಧರ್ಮವನ್ನು ಕಾಪಾಡೋದು. ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡೋದು ಧರ್ಮ ರಕ್ಷಣೆ ಅಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದೇವೆ ಅಂಥೇಳಿ ಒಂದಿಷ್ಟು ಕುರಾನಿಗೆ ಬೈಯೋದು, ಒಂದಿಷ್ಟು ಬೈಬಲಿಗೆ ಬೈಯೋದು, ಒಂದಿಷ್ಟು ಇನ್ನೊಬ್ಬರಿಗೆ ಬೈಯೋದು ಅಲ್ಲವೇ ಅಲ್ಲ. ಬ್ರಹ್ಮಾಂಡದ ರೂಪ ಗಣಪತಿ, ಅವನು ಹೊಟ್ಟೆ ತೋರಿಸಿದ, ಅದಕ್ಕೋಸ್ಕರ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಗಣಪತಿನ. ಅವನು ಕುಬ್ಜನಾಗಿರೋದು, ದೊಡ್ಡ ದೇಹ ಮಾಡಿರೋದು, ಹೊಟ್ಟೆ ತೋರಿಸಿರೋದೆ ಬ್ರಹ್ಮಾಂಡವೇ ನನ್ನೊಳಗಡೆ ಇದೆ ಅಂತ. ತಲೆ ದೊಡ್ಡದು ಮಾಡಿ ತೋರಿಸಿರೋದು ಯಾಕೆ ಹೇಳಿ? ಇಡೀ ಜಗತ್ತಿನ ವಿದ್ವತ್ತು ಈ ತಲೆನಲ್ಲಿದೆ. ದೊಡ್ಡ ಕಿವಿ ಮಾಡಿ ತೋರಿಸಿರೋದು ಯಾಕೆ ಹೇಳಿ? 700 ಕೋಟಿ ಭಕ್ತರು ಜನ ಏನೇ ಬೊಬ್ಬೆ ಹೊಡೆದ್ರು ಅದು ನನಗೆ ಕೇಳ್ತದೆ. ಯೋಚನೆ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದು ಮಾತು ಹೇಳಿದ್ನಲ್ಲ, ಸೊಂಡಿಲನ್ನ ಸೊಟ್ಟ ಮಾಡಿ ತೋರಿಸಿರೋದು ಯಾಕೆ? ವಕ್ರತುಂಡ ಅಂತ ಕರೆಯೋದು ಯಾಕೆ? ಸೊಟ್ಟ ಮಾಡಿದ್ದು, ಸುಳಿ ಮಾಡಿದ್ದು ಯಾಕೆ ಅಂದರೆ, ನೀವು ಆಕಾಶವನ್ನು ನೋಡಿದಾಗ ಗ್ಯಾಲಕ್ಸಿ ಅಂತ ಕರಿತೀವಲ್ಲ, ಆ ಗ್ಯಾಲಕ್ಸಿ ಮೂಮೆಂಟ್ ಹೇಗಿರ್ತದೆ? ಸೊಟ್ಟ 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 ಇರ್ತದಲ್ಲ, ತಿರುಗುವುದು, ಜಗತ್ತನ್ನು ತಿರುಗಿಸ್ತಕ್ಕಂಥ ಒಂದು ಸುತ್ತು, ಅದನ್ನು ತೋರಿಸಿತು. ದೇವರ ಮುಂದೆ ಯಾರು ದೊಡ್ಡವರಿಲ್ಲ, ಯಾರು ದೊಡ್ಡವರಿಲ್ಲ. ಸ್ವಾಮಿ ನಾನು ದೂರ ನಿಲ್ಬೇಕು ಸ್ವಾಮಿ, ನಾವು ಹಿಂದುಳಿದವರು, ನಾವು ದಲಿತರು ಸ್ವಾಮಿ, ನಾವು ಹಿಂದುಳಿದ ವರ್ಗದವರು ಸ್ವಾಮಿ, ನಾವು ಅಶುದ್ಧರು ಸ್ವಾಮಿ. ದೇವರ ಡಿಕ್ಷನರಿನಲ್ಲೇ ಜಾತಿ ಅನ್ನೋ ಶಬ್ದವೇ ಇಲ್ಲ. ನಾವು ಮಾಡ್ಕೊಂಡಿರೋದು ಈ ಹೇಸಿಗೆ. ಇಷ್ಟು ಜನ ಕೂತಿದ್ದೀರಿ ನೋಡಿ, 1000 ಜನ. ಒಂದು ವೇಳೆ ಗೋಡೆ ಇದ್ದಿದ್ರೆ ಸುತ್ತ 1000 ಜನದಲ್ಲಿ ಒಬ್ಬ ಪೂಜಾರಿ ಉಸಿರಾಡ್ದ ಬಿಟ್ಟ, ಶೆಟ್ಟಿ ಉಸಿರಾಡ್ದ ಬಿಟ್ಟ, ದಲಿತ ಉಸಿರಾಡ್ದ ಬಿಟ್ಟ, ಬ್ರಾಹ್ಮಣ ಉಸಿರಾಡ್ದ ಬಿಟ್ಟ. ಆ ಗಾಳಿ ಎಲ್ಲರ ಮೂಗೊಳಗೆ ಹೋಯ್ತು, ಬಂತು. ಅಯ್ಯೋ ಇದು ಪೂಜಾರಿ ಉಸಿರಾಡಿದ್ದು ಅಂತ ನಾನು ಮೂಗುಬಾಯಿ ಮುಚ್ಚಿಡ್ಕೊಂಡ್ರೆ ಇವನ್ನ ಮುಚ್ಚುದೆ 3 ನಿಮಿಷಕ್ಕೆ. ಇಲ್ಲವೇ ಇಲ್ಲ. ಇವ ದೇವ್ರು ಹೇಗೆ ಮಾಡಿದ್ದಾನೆ ಯೋಚನೆ ಮಾಡಿ ನೋಡಿ. ಯಾವ ಜಾತಿ ಅನ್ನೋದೇ ಇಲ್ಲ ದೇವ್ರ ಹತ್ರ, ಯಾರೂ ಪವಿತ್ರರಿಲ್ಲ. ಸ್ವಾಮಿ ನಾನು 3 ಸರ್ತಿ ಸ್ನಾನ ಮಾಡಿದ್ದೀನಿ ಸ್ವಾಮಿ, ನಾನೆಷ್ಟು ಪವಿತ್ರ. ಮೂರು ಸರ್ತಿ ಸ್ನಾನ ಮಾಡಿ ಇವನು ಪವಿತ್ರ ಆದರೆ ಅನುದಿನವೂ ನೀರೊಳಗಿರ್ತ ಕಪ್ಪೆ ತಾ ಶುದ್ಧವಲ್ಲವೇ ಅಂತ. ಎಷ್ಟೊತ್ತಿಗೂ ನೀರೊಳಗಿರೋ ಕಪ್ಪೆ ಶುದ್ಧ ಅಲ್ಲೇನು? ಸ್ವಾಮಿ ನಾನು ಏನು ಮಡಿನಲ್ಲಿ ಬಂದಿದ್ದೀನಿ 3 ಪಟ್ಟಿ ಹಾಕ್ಕೊಂಡು, ಮುಟ್ಟಿ 3 ಪಟ್ಟಿಯನ್ನು ಮಾಡಿದೊಡನೆ ಪೋಪುದಾದರೆ ಸ್ವರ್ಗಕ್ಕೆ
ಅನುದಿನವೂ ಬೂದಿಯೊಳು ಪೊರ್ಲಾಡ್ಪ ಕತ್ತೆ ಹೋಗದೆ ಸರ್ವಜ್ಞ ಅಂತ. ಬೂದಿಯೊಳಗೇ ಬಿದ್ದಿರುವಂಥ ಕತ್ತೆ ಹೋಗೋದಿಲ್ಲೇನು? ಮಂಗಳೂರಿನವರಿಗೆ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಶುದ್ಧ ಆಗಬೇಕಾದಾಗ ಮನಸ್ಸು ಶುದ್ಧ ಇರಬೇಕಷ್ಟೇ. ನೀವು ಜಾತಿಯಿಂದ ಪವಿತ್ರ ಆಗಲಿಕ್ಕೆ ಬಿಡೋದೇ ಇಲ್ಲ. ಯಾರೆಲ್ಲ ಉಪ್ಪು ತಿಂದಿದ್ದೀರೋ, ಉಪ್ಪು ತಿಂದ ಮೇಲೆ ನೀವು ಪವಿತ್ರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇಡೀ ಮಂಗಳೂರು, ಇಡೀ ಉಡುಪಿ, ಇಡೀ ಕಾಪು ಎಲ್ಲ ಭಾಗದಲ್ಲಿ ನಾಯಿ ಸತ್ತಿದ್ದು, ದನ ಸತ್ತಿದ್ದು, ಮತ್ತೊಂದು ನೀವು ಮಾಡಿದ್ದು ಎಲ್ಲ ನೀರು ಸಮುದ್ರಕ್ಕೆ ಹೋಗಿ ಆಯ್ತು. ಎಲ್ಲ ಸಕಲ ತೀರ್ಥಗಳು ಸೇರಿ ಎಲ್ಲದಕ್ಕಿಂತಲೂ ರುಚಿ ಅದು ಉಪ್ಪಾಯಿತು. ಅದನ್ನು ನಾವು ನೆಕ್ಕಿ ಬಾಯಿ ಚಪ್ಪರಿಸಿ ಆಯಿತು. ಇದಕ್ಕಿಂತ ಇನ್ನೇನು ಶುದ್ಧ ಇದೆ ಇನ್ನೀಗ? ಹೌದಲ್ಲ? ಉಪ್ಪೇ ತಿಂದಿದ್ದೀವಿ ಅಂದಮೇಲೆ ಇನ್ನು ಯಾವುದೂ ಇಲ್ಲ. ನಾನು ಒಂದು ಯಕ್ಷಗಾನದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನಿಮ್ಮಲ್ಲಿ 4 ಪದ್ಧತಿ ಇದೆ ಕರಾವಳಿನಲ್ಲಿ, ನೆನ್ಪಿಟ್ಕೊಳ್ಳಿ. ನಿಮ್ಮ ಆಸ್ತಿ ಇದು. 4 ಪದ್ಧತಿ ಅಪವಿತ್ರ ಆಗಲೇಬಾರದು. ಯಾವುದು? 4 ಆರಾಧನೆ. ರಾಜು ಶೆಟ್ರಿಗೆ ಗೊತ್ತಿರಬೇಕು. 4 ಆರಾಧನೆ. 1 ನಾಗಾರಾಧನೆ, ಅಪವಿತ್ರ ಆಗಬಾರ್ದು. ಇನ್ನೊಂದು ಭೂತಾರಾಧನೆ. ಭಾಳಷ್ಟು ಜನ ಭೂತಾರಾಧನೆ, ಭೂತ ಅನ್ನೋ ಶಬ್ದ ಸಣ್ಣದಾಗ್ತದೆ, ಗಲೀಜಾಗ್ತದೆ, ಭೂತಾರಾಧನೆ ಹೇಳಬೇಡಿ ಅಂತ ಹೇಳೋದಿದೆ ಅಲ್ವಾ? ಭೂತಾರಾಧನೆಯೇ ಶ್ರೇಷ್ಠ. ಯಾಕೆಂತಂದರೆ ಆ ಭೂತಾರಾಧನೆ ಹೆಸರಿಟ್ಟವರು ನಿಜವಾದ ಭೂತಗಳ ಅಧಿಪತಿಗಳು ಮತ್ತು ಭೂತ ಆರಾಧಕರು. ಯಾರು ಅಂದರೆ ಹಿಂದುಳಿದ ವರ್ಗದವರು. 2000 ವರ್ಷಗಳ ಹಿಂದೆ ನಿಮ್ಮ ದೈವಗಳನ್ನು ಆರಾಧನೆ ಮಾಡಿದವರು ಈ ನಾಡಿನ ಹಿಂದೂಗಳು, ಆದಿ ದ್ರಾವಿಡರು. ನೆನ್ಪಿಟ್ಕೊಳ್ಳಿ. ಇವತ್ತೆಲ್ಲರಿಗೂ ಬಂದಿದೆ ಆ ದೈವಗಳು. ಈ ಭೂತಾರಾಧನೆ, ಭೂತಗಳು ಯಾವುದು? ಗಣಪತಿಗೆ ಹೇಳಿದ್ರಲ್ಲ ನೀವು, ಭೂತಗಣಾದಿ ಸೇವಿತಂ ಹೇಳಿದ್ರೆ ಇಲ್ಲ ಈಗ. ಭೂತ ಶಿವನಿಗೆ ಹೇಳಿದ್ರಲ್ಲ ಭೂತನಾಥ ಸ್ವಾಮಿ. ಮತ್ತೆ ಹೇಗೆ ಸದರ ಆಯಿತು? ಸದರ ಆಗುವುದೇ ಇಲ್ಲ. ನಿಮ್ಮಲ್ಲಿ ಸದರ ಇರಬಾರ್ದು. ದೈವಗಳು ಅಂತ ನಾವು ಸ್ವಲ್ಪ ಈಗ ದಲಿತರಿಗೆ ಹಿಂದೆ ಬೇರೆ ಬೇರೆ ಹೆಸರು ಹೇಳ್ತಿದ್ರಲ್ವ, ಜಾತಿ ಹೆಸರು. ಈಗ ನೀವು ಯಾರು ಗಟ್ಟಿ ಹೇಳೋದಿಲ್ಲ, ಹೌದಲ್ಲ? ಯಾಕೆಂತಂದ್ರೆ ಸಮಸ್ಯೆ ಅಂತ. ಅದೇ ಥರ ಈ ಭೂತಗಳಿಗಾಗಿರೋದೀಗ, ಅದೇ ಥರ ಭೂತಗಳಿಗಾಗಿದ್ದು. ಭೂತ ಅಂತಂದರೆ ಕೊಲೆ ಭೂತ ಅಂತಲೇ ಹೆಸರಿತ್ತು ಕನ್ನಡ ಭಾಷೆನಲ್ಲಿ. ಕೊಲೆ ಭೂತ ಅಂತ ನಿಮ್ಮಲ್ಲಿ ತಂಬೀಲ ಹೇಳ್ತಾರಲ್ಲ, ತಂಬೀಲಗಳಿಗೆ ಕೊಲೆ ಭೂತ ಅಂತಲೇ ಕರೆಯೋದು. 2 ನೆನ್ಪಿಟ್ಕೊಳ್ಳಿ. ನಾಗಾರಾಧನೆ, ಭೂತಾರಾಧನೆ. ಇನ್ನೊಂದು 5 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ ನಾನು, ಹೆದರಬೇಡಿ. ನಾಗಾರಾಧನೆ, ಭೂತಾರಾಧನೆ. 3ನೇದು, ಅಯ್ಯೋ ದೇವರೇ, ಹಸುವಾಗೋರು ಕೈ ಎತ್ತಿ. ಒಬ್ಬರು ಎತ್ತಿಲ್ಲ, ಮತ್ತು ಸುಮ್ಮನೆ ಕೇಳಿ ನಾನು ಹೇಳೋದು. ಯಾವುದು? ಯಕ್ಷಗಾನ. ನಾಗಾರಾಧನೆ, ಭೂತಾರಾಧನೆ, ಯಕ್ಷಗಾನ. 4ನೇದು ಕಂಬಳ. ಈ 4 ಕೂಡ ಆರಾಧನಾ ಪದ್ಧತಿಯಿಂದ ಬಂದದ್ದು. ನಾಗಾರಾಧನೆ ಈ ಮಣ್ಣಿನ ನಾಗಾಂಶೀಯರು ಮಾಡಿರ್ತಕ್ಕಂಥ ಆರಾಧನೆ ಪ್ರಾರಂಭ. 2ನೇದು ದೈವಗಳು ಈ ಯಾವಾಗ 2000 ವರ್ಷಗಳಿಂದ ನಡ್ಕೊಂಡು ಬಂದಂಥ ದೈವಾರಾಧನೆ. ನೆನ್ಪಿಟ್ಕೊಳ್ಳಿ. ಯಕ್ಷಗಾನ ಇತ್ತೀಚೆಗೆ ಬಂದದ್ದಾದರೂ ಅದು ಆರಾಧನಾ ಪದ್ಧತಿ. ನಾನೀಗ ಜಾತಿ ವಿಷಯ ಹೇಳುವಾಗ ಯಕ್ಷಗಾನದ ಒಂದು ವಿಷಯ ತಂದಿಟ್ಟೆ. ಯಾಕೆ ಅಂತಂದರೆ, ಒಂದು ರಮಾನಾಥ್ ರೈ ಅವರು ಇದ್ದಾಗಲೇ ಈ ವಿಷಯನೊಂದು ಹೇಳಿದರೆ ಅದು ಏನು ಹೇಳ್ತೀವಿ, ಸಿಂಧು ಆಗ್ಬೋದು ಮುಂದಕ್ಕೆ ಅಂತೇಳಿ ಹೇಳ್ತಾ ಇದ್ದೇವೆ. ಏನಂದರೆ, ಯಾವುದೇ ಮೇಳ ಬರಲಿ, ಹರಕೆ ಮಾಡ್ತೀರಿ ನೀವು, ಹರಕೆ ಮಾಡ್ತೀರಿ. ಮಂದರ್ತಿ ಇರ್ಬೋದು, ಮಾರಣಕಟ್ಟೆ ಇರ್ಬೋದು, ಕಟೀಲಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಯಾವುದೇ ಮೇಳದ್ದು. ಆ ಹರಕೆ ಮಾಡುವ ಮನೆಯವನು ಎಷ್ಟು ವ್ರತದಲ್ಲಿ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಆ ದೇವರು ನನ್ನ ಮನೆಗೆ ಬರ್ತಾ ಇದೆ ಅಂತ ಭಾಳ ಭಕ್ತಿಯಿಂದ ಯಕ್ಷಗಾನ ಮಾಡಿಸ್ತಾನೆ. ಆದರೆ ಕೆಲವರು ಒಂದು ಕೆಟ್ಟ ಪದ್ಧತಿಯನ್ನು ಮಾಡಿದ್ದಾರೆ. ಏನು ಅಂದರೆ, ಅವನು ಒಂದು ವೇಳೆ ಮಾಂಸ ತಿನ್ನೋನು, ಮೀನು ತಿನ್ನೋನಾದರೆ ಅವನ ಮನೆಯಲ್ಲಿ ಆ ದೇವರನ್ನು ತಗೊಂಡೋಗೋದೇ ಇಲ್ಲ. ಕೆಲವೊಂದು ಮೇಳದವರು ಮಾಂಸ ತಿಂತಾನೆ ಅನ್ನೋ ಕಾರಣಕ್ಕೆ
ದೇವರನ್ನ ಅವನ ಮನೆಗೆ ತಗೊಂಡು ಹೋಗದೇ ಇರೋದು ದೊಡ್ಡ ತಪ್ಪು. ಯಕ್ಷಗಾನದ ಚೌಕಿಗೆ ರಾತ್ರಿ ತರ್ತಾರೆ, ಅದೆಲ್ಲಿ ಗದ್ದೆ ಬಯಲಲ್ಲಾಗೋದು. ಗದ್ದೆ ಬಯಲಲ್ಲಿ ಹಿಂದಿನ ದಿವಸ ಏನೇನು ಆಗಿದೆಯೋ ದೇವರಿಗೆ ಗೊತ್ತು. ಅಲ್ಲಿಗೆ ದೇವರು ಬರ್ಬೋದು ಅಂತಂದಾಗ ಇವನು ಶುದ್ಧಾಚಾರದಲ್ಲಿದ್ದು ಸುಣ್ಣ ಬಣ್ಣ ಮಾಡಿದ ಮನೆಗೆ ಯಾಕೆ ಹೋಗಬಾರ್ದು? ಹೌದಲ್ಲ? ಯೋಚನೆ ಮಾಡಿ. ನೀವು ಆ ಥರ ಮಾಡೋದನ್ನು ಬಿಟ್ಟು ಎಲ್ಲರ ಮನೆಗೂ ಈ ಉತ್ಸವ ಮೂರ್ತಿ ಹೋಗ್ತದೆ ಅಂತಾದರೆ ಅವಾಗ ಹಿಂದೂ ಸಮಾಜ ಗಟ್ಟಿಯಾಗ್ತದೆ ವಿನಃ ಜಾತಿನಲ್ಲಿ ದೇವರನ್ನು ತರೋದು ಹೋಗೋದು ಮಾಡಿಕೊಡೋದು. ಇನ್ನೊಂದು, ಕಂಬಳವನ್ನು ಮೈಸೂರು ದಸರಾದಲ್ಲಿ ಮಾಡಬೇಕು ಅಂತೇಳಿ ನಾವು ಕೇಳ್ಪಟ್ಟಿದ್ದೆ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ಅವ್ರು ಸಿಕ್ಕಾಗಲೂ ಅವ್ರ ಕಿವಿನಲ್ಲಿ ಹೇಳಿದ್ದೇನೆ, ನೀವು ಕಂಬಳವನ್ನು ಮೈಸೂರಿನಲ್ಲಿ ಮಾಡಬಾರ್ದು ಸ್ವಾಮಿ. ಯಾಕೆ ಅಂತಂದರೆ ಒಂದು ವೇಳೆ ಮಾಡೋದೇ ಇದ್ದರೆ ಇಲ್ಲಿ ಅಳುಪರ ಆಳಿದಂಥ ರಾಜಧಾನಿ ಬಾರ್ಕೂರ್ ಇತ್ತು ತುಳುನಾಡಿನಲ್ಲಿ, ಅಳುಪೋತ್ಸವ ಮಾಡಿ ಅಥವಾ ಮಂಗಳೂರಿನಲ್ಲೇ ಮಾಡಿ ಕರಾವಳಿಯಿಂದ ಮೇಲಕ್ಕೆ ಕಂಬಳ ಶೋಗಾಗಿ ಬರಬಾರ್ದು. ಅದು ಆರಾಧನಾ ಪದ್ಧತಿ, ಮೈಸಂದಾಯನ ಪೂಜಾ ಪದ್ಧತಿ. ಮೈಸಂದಾಯನ ಆರಾಧನೆ ಮಾಡೋದೇ ಈ ಕೋಣಗಳನ್ನು ಓಡಿಸೋದು. 7ನೇ ಶತಮಾನದಲ್ಲಿ ಬಾರ್ಕೂರಿನ ರಾಣಿ ತನ್ನ ಕುಲ ನಾಶ ಆಯಿತು ಅನ್ನೋ ಕಾರಣಕ್ಕೆ ಮಾಡಿದಂಥ ಈ ಪದ್ಧತಿ ನೆನ್ಪಿಟ್ಕೊಳ್ಳಿ. ಅವಾಗ ಮಾಡಿದಂಥದ್ದು ಒಂದು ಗದ್ದೆನಲ್ಲಿದ್ದಂಥ ಒಂದು 2 ಕೋಣಗಳನ್ನು ಓಡಿಸಿ ಕೆಸರು ಕಂಪ ಅನ್ನೋದು, ಕಂಪ ಬುಳ್ಳ ಆಗಬೇಕು. ಬುಳ್ಳ ಅಂದರೆ ಪ್ರವಾಹ. ಕಂಪ ಬುಳ್ಳ ಆಗಿ ಹೋಗುವಷ್ಟು ಕೋಣ ಓಡಬೇಕು, ಅದು ಗಂಧವಾಗಿ ಹಣೆಗೆ ಹಚ್ಚಬೇಕು. ಅದೇ ಕಂಪ ಪ್ಲಸ್ ಬುಳ್ಳ, ಕಂಬೊಳ್ಳ ಆಗಿ ಕಂಬಳ ಅಂತ ಆಯಿತು. ಅದು ತುಳುನಾಡಿನ ಪ್ರತಿಷ್ಠಿತೆಯಾದಂತಹ ಆರಾಧನಾ ಪದ್ಧತಿ. ಅದನ್ನು ಯಾವುದ್ಯಾವುದೋ ಶೋನಲ್ಲಿ ಮಾಡಬಾರ್ದು. ಈ 4 ಪದ್ಧತಿ ನಿಮ್ಮ ಜನ್ಮಸಿದ್ಧ ಹಕ್ಕು. ಅದೇ ಥರದಲ್ಲಿ ಇವತ್ತು ಗಣಪತಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ನಾವು ಯಾರು ಬಂದರೂ ಪ್ರೀತಿನಲ್ಲಿ ನೋಡಬೇಕು. ಗಣಪತಿಯ ಪ್ರೀತಿ ಅದೇ. ಚಿಕ್ಕವರು ದೊಡ್ಡವರು ಮಾಡಬೇಡಿ. ನೋಡಿ, ಎತ್ತರದಲ್ಲಿ ಬೆಳೆಯೋ ತೆಂಗಿನಕಾಯಿ, ಶ್ರೇಷ್ಠವಾದ ಫಲ ಯಾವುದು? ತೆಂಗಿನಕಾಯಿ. ಹಣ್ಣು ಅನ್ನೋದೇ ಇಲ್ಲ, ಅದು ಯಾವತ್ತಿದ್ರೂ ಕಾಯೇ. ತೆಂಗಿನ ಹಣ್ಣು ಅಂತ ಹೇಳ್ತೇವ, ತೆಂಗಿನಕಾಯೇ. ಆ ಕಾಯಿಯನ್ನು ಎತ್ತರದಿಂದ ಬಂದ ದೊಡ್ಡ ಜನ ಅಂಥೇಳಿ ಅದನ್ನು ಒಡೆದು ಗಣಪತಿ ತಲೆ ಮೇಲೆ ಇಡೋದಿಲ್ಲ. ಎಲ್ಲಿಡ್ತೇವೆ? ಪಾದದ ಹತ್ರ ಇಡ್ತೇವೆ. ತೆಂಗಿನಕಾಯಿನ ಒಡೆದು ಗಣಪತಿಯ ಪಾದದಲ್ಲಿ ಇಡ್ತೇವೆ. ಕೆಳಗೆ ಹುಟ್ಟಿದಂಥ ಹುಲ್ಲು, ಗರಿಕೆ ಸಣ್ಣದು, ಅದನ್ನು ಕಿತ್ಕೊಂಡು ಬಂದು ಗಣಪತಿಯ ತಲೆ ಮೇಲೆ ಇಡ್ತೇವೆ. ಇದರ ಅರ್ಥ ಏನು? ಅವನು ಬೇಕಿದ್ರೆ ಸಣ್ಣ ವ್ಯಕ್ತಿ ಆಗಲಿ, ಅವನಲ್ಲಿ ದೊಡ್ಡತನ ಇದ್ದರೆ ಆ ದೇವರು ಎತ್ತಿ ತಲೆ ಮೇಲೆ ಇಟ್ಕೊಳ್ತಾನೆ, ಪಾದದಲ್ಲಿಡೋದಿಲ್ಲ. ನೀವು ದೊಡ್ಡದು ಇಷ್ಟು ಕಡುಬು ಮಾಡಿಕೊಟ್ಟೆ ದೇವರು ಒಲಿಯೋದಿಲ್ಲ. ಪ್ರೀತಿನಲ್ಲಿ 2 ಕಡುಬು ಮಾಡಿಕೊಟ್ರಿ ಒಲಿತಾನೆ. ಆದ್ದರಿಂದ ದೇವರಲ್ಲಿ ಯಾರು ಶ್ರೀಮಂತನೂ ಇಲ್ಲ, ಯಾರು ದೊಡ್ಡ, ಯಾಕೆಂದ್ರೆ ಮಾಡಿದ್ದೇ ಅವನು. ಹಾಗಾಗಿ ನಾವು ಗಣಪತಿಯಲ್ಲಿ ನೋಡಬೇಕಾದಿಷ್ಟೇ. ಎಷ್ಟು ನಿರ್ಲಿಪ್ತವಾಗಿದೆ ಇವತ್ತಿನ ಸಮಾಜ. ಕೆಟ್ಟು ಹೋಗಿ ಗಂಡ ಹೆಂಡತಿ ಒಟ್ಟಿಗಿರೋದೇ ಕಷ್ಟ ಆಗಿದೆ. ಅದನ್ನು ಮೊದಲು ಗಣಪತಿ ಹತ್ರ ಬೇಡಬೇಕಾಗಿದೆ. ಮದುವೆ ಮಾಡೋದು ಕಷ್ಟ ಇಲ್ಲ ಇವತ್ತಿನ ದಿವಸ. ಮದುವೆ ಮುಂಚೆ ಭಾಳ ಕಷ್ಟ ಇತ್ತು, ಈಗ ಮದುವೆ ಮಾಡೋದು ಕಷ್ಟ ಇಲ್ಲ. ಮದುವೆ ಮಾಡಿದ ಮೇಲೆ ಒಟ್ಟಿಗಿಡೋದೇ ಕಷ್ಟ. ಎಲ್ಲ ತಂದೆ ತಾಯಿಗಳು ಮದುವೆ ಆಯ್ತು ಸ್ವಾಮಿ, ಇನ್ನು ನೀವು ನಿರ್ಲಿಪ್ತ ಅಲ್ಲ, ಇಲ್ಲ ಇನ್ನೊಂದು 5-6 ವರ್ಷ ನೋಡ್ಬೇಕು ನಾನು ಅಂತ. ಯಾರನ್ನ? ಗಂಡ ಹೆಂಡತಿ ಹೇಗಿರ್ತಾರೆ ಅಂತ ನೋಡಬೇಕು. ನೋಡಿ, ಇವನ ಅಪ್ಪ ಒಂದು ಫೋಟೋ ಹೊಡೆಸಿದ್ದಾನೆ. ಯಾರ್ದಾರ ಮನೇಲಿದೆಯಾ? ಯಾರಪ್ಪ ಹೇಳಿ? ಗಣಪತಿ ಅಪ್ಪ ಒಂದು ಫೋಟೋ ಹೊಡೆಸಿದ್ದಾನೆ. ನಿಮ್ಮ ಮನೆಯಲ್ಲೆಲ್ಲ ಇರ್ಬೋದೇನೋ. ಒಂದು ಫ್ಯಾಮಿಲಿ ಫೋಟೋ. ಈ ಕಡೆ ಶಿವ, ಆ ಕಡೆ ಪಾರ್ವತಿ, ಈ ಕಡೆ ಗಣಪತಿ, ಆ ಕಡೆ ಸುಬ್ರಹ್ಮಣ್ಯ. ಗೊತ್ತಾ? ಇದು ಅರ್ಥ ಹೇಳಿಬಿಟ್ಟು ನಾವು ಪೂರ್ಣ ವಿರಾಮ ಮಾಡ್ತೇವೆ. ಕೇಳಿಸ್ಕೊಳ್ಳಿ. ಏನಂದರೆ, ಗಣಪತಿ ಕೂತಿದ್ದಾನೆ, ಶಿವ ಕೂತಿದ್ದಾನೆ, ಒಬ್ಬರೂ ನೆಮ್ಮದಿಲಿ ಕೂತಿಲ್ಲ ಆ ಫೋಟೋಗೆ. ಹಿಂದಿನ ಕಾಲದಲ್ಲೆಲ್ಲ ದೊಡ್ಡವ್ರು ಫೋಟೋ ಹೊಡ್ಸ್ಕೊಂಬರೋರು ಮನೆಗೂ, ಇದು ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಗಂಡ ಹೆಂಡತಿ 2 ಮಕ್ಕಳು ನಿಲ್ಸ್ಕೊಂಡು ಫೋಟೋ ಹೊಡಿತಿದ್ರು. ಇವಾಗೆಲ್ಲ ಮೊಬೈಲಲ್ಲೇ ಫೋಟೋ ಆಗಿದ್ಮೇಲೆ ಅದೆಲ್ಲ ಬಿಟ್ಟೋಯ್ತು. ಈ ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಇವರೊಂದು ಫೋಟೋ ಶೂಟ್ ಮಾಡಿ
ಶಿವ ಪಾರ್ವತಿಯವರು. ಅದು ಯಾವ ಥರದ ಫೋಟೋ ಅಂದರೆ, ಇಲ್ಲಿ ಶಿವ ಕೂತಿದ್ದಾನಲ್ಲ, ಎಷ್ಟು ಟೆನ್ಷನಲ್ಲಿ ಕೂತಿದ್ದಾನೆ ಅಂದರೆ ಒಂಚೂರು ಅಲ್ಲಾಡ್ತಿಲ್ಲ ಅವನು, ತ್ರಿಶೂಲ ಹಿಂಗೆ ಹಿಡ್ಕೊಂಡು. ಯಾಕೆ ಗೊತ್ತಾ? ಹಿಂಗೆ ಅಲ್ಲಾಡಿದ್ರೆ ಇವಳಿಗೆ ಸಿಟ್ಟು ಬರ್ತದೆ. ಯಾರಿಗೆ? ಪಾರ್ವತಿಗೆ. ಯಾಕೆ? ಇವನ್ ತಲೆ ಮೇಲೆ ಒಬ್ಬಳಿದ್ದಾಳೆ, ನೀರೇನಾದ್ರು ಚೊಲ್ಲೋಯ್ತು ಇವಳ ಮೇಲೆ ಅಂದರೆ ಮತ್ತು ಗಂಡಾಂತರವೇ. ಆದ್ದರಿಂದ ಅಲ್ಲಾಡ್ತಾನೆ ಇಲ್ಲ, ಅವನು ಸ್ಟ್ರೈಟ್ ಕೂತಿದ್ದಾನೆ. ನಿಮ್ಗೆ ಲ್ಯಾಪ್ಟಾಪು ಬಂದಿದ್ದೆ ಅಲ್ಲಿಂದ, ಗೊತ್ತಾ? ಲ್ಯಾಪ್ಟಾಪ್ ಅಂದರೆ ಏನು? ತೊಡೆ ಮೇಲೊಂದು, ತಲೆ ಮೇಲೊಂದು, ಲ್ಯಾಪಲ್ಲೊಂದು, ಟಾಪಲ್ಲೊಂದು. ನೋಡಿ, ಟಾಪಲ್ಲಿ ಯಾರು? ಗಂಗೆ. ಲ್ಯಾಪಲ್ಲಿ ಪಾರ್ವತಿ. ತೊಡೆ ಮೇಲೆ ಪಾರ್ವತಿ ಕೂತಿದ್ದಾಳೆ, ಇವನು ಅಲ್ಲಾಡುವಾಗೇ ಇಲ್ಲ, ಸ್ಟ್ರೈಟ್ ಕೂತಿಯಾನೆ. ಇನ್ನು ಪಾರ್ವತಿಗೆ, ಅವಳಿಗೊಂದು ಟೆನ್ಷನ್ನು. ಏನು ಗೊತ್ತಾ? ನನ್ನನ್ನು ಕೆಳಗೆ ಕೂರಿಸ್ಕೊಂಡು ಇವಳನ್ನ ಮೇಲೆ ಕೂರಿಸ್ಕೊಂಡಿದ್ದಾನಲ್ಲ ಇವ ಫೋಟೋಗೆ. ನೋಡಿ, ಆ ಫೋಟೋ ಕೂರಿಸ್ಕೊಂಡಿದ್ದು ಅವಳಿಗೆ ಟೆನ್ಷನ್ನು. ಎಲ್ಲರೂ ಒಂದು ಹನಿ ಬೀಳಬೇಕು ನನ್ನ ಮೇಲೆ, ಅವಾಗಿದೆ. ನೋಡ್ತಾ ಇದ್ದಾಳೆ. ಮಧ್ಯದಲ್ಲಿ ತ್ರಿಶೂಲ ಯಾಕೆ ಇಟ್ಕೊಂಡಿದ್ದಾನೆ ಗೊತ್ತಾ ಶಿವ? ಇವಳದ್ದು ವಾಹನ ಯಾವುದು? ಹೆಂಡ್ತಿದು. ಎಲ್ಲರಿಗೂ ಒಂದೊಂದು ವೆಹಿಕಲ್ ಇದೆ, ಅವರಿಗೂ ಇತ್ತು. ಹೆಂಡತಿ ವಾಹನ ಯಾವುದು? ಸಿಂಹ. ಇವನ ವಾಹನ ಯಾವುದು? ನಂದಿ. ಒಂದು ವೇಳೆ ಹೆಂಡತಿ ವಾಹನ ಏನಾದ್ರು ಹಾರಿಬಿಟ್ರೆ ನಂದಿ ಇಲ್ಲ. ಎಷ್ಟು ಟೆನ್ಷನ್ನು. ಅದಕ್ಕೆ ಒಂದು ತ್ರಿಶೂಲ ಹಿಡ್ಕೊಂಡು ಬರಲಿ ನೋಡೋಣ ಈಚೆಗೆ ಅಂತ. ಆಯಿತಾ? ಇನ್ನು ಮಕ್ಕಳದು ಒಂದು ಟೆನ್ಷನ್ನು. ಈ ಗಣಪತಿ ಕೂತವನು ಅಪ್ಪನ ಕುತ್ತಿಗೆನೇ ನೋಡ್ತಿದ್ದಾನೆ. ಯಾಕೆ ಗೊತ್ತಾ? ಅಪ್ಪನ ಕುತ್ತಿಗೆನಲ್ಲಿ ಏನಿದೆ? ಹಾವು. ಇವಂದು ವಾಹನ ಯಾವುದು? ಇಲಿ. ಎಷ್ಟೊತ್ತಿಗೆ ಕೆಳಗೆ ಇಳ್ಕೊಂಡು ಬಂದು ನುಂಗ್ತದೋ ಏನೋ. ಎಷ್ಟು ಟೆನ್ಷನ್ನು. ಆಮೇಲೆ ಈ ಕಡೆ ಮಗನಿಗೂ ಟೆನ್ಷನ್. ಯಾಕೆಂದರೆ ಅಪ್ಪನ ಕುತ್ತಿಗೆಲಿರೋ ಹಾವು ಇಳ್ಕೊಂಡು ಬಂದರೆ ಇವನು ನವಿಲು ತಿಂದಾಕ್ಬಿಡತ್ತೆ. ಈ ಸಮಸ್ಯೆ ಒಳಗಡೆ 4 ಜನ ಒಂದು ಫೋಟೋ ಕೂತಿಯಾರು ನೋಡಿ, ನಗ್ತಾ. ಅದು ಎಲ್ಲರ ಮನೇಲಿ ಇರ್ತಿತ್ತವಾಗ ಅಲ್ವಾ? ಇದು ಏನು ಅರ್ಥ ಅಂದರೆ, ಗಂಡ ಹೆಂಡತಿ ಮಕ್ಕಳು ಮಧ್ಯ ಕಿತ್ತಾಟ, ಟೆನ್ಷನ್ನು, ಕಿರಿಕಿರಿಗಳು ಇದ್ದದ್ದೇ. ಆದರೂ ಒಂದು ಚೌಕಟ್ಟಿನ ಮಧ್ಯೆ ನಗುತ್ತಾ ಇದ್ದರೆ ಅದುವೇ ಸಂಸಾರ ಅಂಥೇಳಿ ಶಿವ ಪಾರ್ವತಿ ತೋರಿಸಿರೋ. ಕಿತ್ತಾಕೊಂಡ್ಬಿಟ್ರೆ ಯಾವ ಸಂಸಾರವೂ ಇಲ್ಲ. ಸಂಸಾರವೇ ಕಿತ್ತೋದ್ರೆ ಯಾವ ದೇವರೂ ಇಲ್ಲ. ನೀವು ಎಲ್ಲಿ ಪೂಜೆ ಮಾಡಬೇಕಾದ್ರೂ ಗಂಡ ಒಬ್ಬನಿಗೆ ಪೂಜೆ ಮಾಡೋ ಅಧಿಕಾರ ಇಲ್ಲ, ಹೆಂಡತಿ ಇದ್ರೇ ಅವನ ಪೂಜೆಗೆ ಅಧಿಕಾರ. ಆದ್ದರಿಂದ ಗಂಡ ಹೆಂಡತಿ ಅಂತ ಮಾಡಿದ ಮೇಲೆ ಒಂದು ಕಿತ್ತಾಟ ಬಂದೇ ಬರ್ತದೆ, ಜಗಳ ಬಂದೇ ಬರ್ತದೆ. ಅದರೊಳಗೆ ಒಬ್ಬರು ತಗ್ಗಬೇಕು, ಒಬ್ಬರು ಸೇರಿಸ್ಕೋಬೇಕು, ತಾಳ್ಮೆ ಇರಬೇಕು. ಆವಾಗಲೇ ಸಂಸಾರ ಅಂತಾಗ್ತದೆ. ಇದು ಇದ್ದರೆ ಮಾತ್ರ ಶಾಂತವಾಗಿರುತ್ತೆ, ಆವಾಗಲೇ ದೇವರು. ಇದು ನಿಮ್ಮ ಸಂಸಾರಗಳು ಬಂಟ್ವಾಳ ತಾಲೂಕಿನಲ್ಲೂ ಸಹ ಇವಾಗ ಏನು ಗಣಪತಿ ಆರಾಧನೆ ಮಾಡಿದ ಫಲದಿಂದ ಈ ಡೈವರ್ಸ್ ಅನ್ನೋದು ನಿಂತು ಹೋಗಲಿ. ನಿಮ್ಮ ಸಂಸಾರ ಚೆನ್ನಾಗಿದ್ದು ಕಡೇ ಪಕ್ಷ 2 ಅಥವಾ 3 ಮಕ್ಕಳಾದರೂ ಮಾಡಿ ಈ ದೇಶನ ಉದ್ಧಾರ ಮಾಡಿ, ಮತ್ತೇನು ನೀವು ಕರ್ಮ ಮಾಡೋದಿಲ್ಲ ಗೊತ್ತಿದೆ. ಅಟ್ಲೀಸ್ಟ್ ಒಂದು ಮಕ್ಕಳನ್ನಾದರೂ ಮಾಡಿ ಆದರೂ ಈ ದೇಶಕ್ಕೆ ಕೊಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಆಶೀರ್ವಾದವನ್ನು